ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ಬ್ಲಾಗ್ನಲ್ಲಿ ನಾನು ಮನಿ ಅಬಂಡೆನ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಯಾವ ರೀತಿ ನಾವು ದುಡ್ಡನ್ನು ಜಾಸ್ತಿ ಬರೋಂಗೆ, ನಮ್ಮ ಮನೆಯಲ್ಲಿ ಜಾಸ್ತಿ ಇನ್ಕ್ರೀಸ್ ಆಗಂಗೆ ಹೇಗೆ ಮಾಡ್ಕೋಬೋದು ಅಂತ. ಸೊ ಎಲ್ಲರ ಮನೆಯಲ್ಲೂ ಅದಾಗಿರಲ್ಲ ಅಲ್ವಾ? ಸೊ ನಿಮಗೆ ನೋಡ್ತಾ ಇರ್ತೀರಾ, ನಿಮ್ಮ ಅಕ್ಕ ಪಕ್ಕ ಸುತ್ತ ಮುತ್ತ ಎಲ್ಲ ಕಡೆ ನೋಡ್ತಾ ಇರ್ತೀರಾ. ಸೊ ಒಬ್ಬರು ಮನೇಲಿ ಇದ್ದಂಗೆ ಇನ್ನೊಬ್ರು ಮನೆಯಲ್ಲಿ ಇರಲ್ಲ. ಸೊ ಅದು ಅವ್ರದ್ದು ಒಂದು ಕರ್ಮ ಕೂಡ ಅದಕ್ಕೆ ಇನ್ಕ್ಲೂಡ್ ಆಗಿರುತ್ತೆ. ಸೊ ಕರ್ಮನೂ ಅದಕ್ಕೆ ಸಂಬಂಧಪಟ್ಟಿರುತ್ತೆ. ಯಾವುದೇ ಒಂದು ನಾವು ಮನಿ ಮ್ಯಾಟರಲ್ಲಿ ತಗೊಂಡಾಗ, ಸೊ ಮನಿ ಅಂದರೆ ಏನು? ಎನರ್ಜಿ ಅಲ್ವಾ? ಸೊ ಎನರ್ಜಿ ಫ್ಲೋ ಆಗ್ತಾನೇ ಇರುತ್ತೆ. ನೀವು ಹೇಗೆ ಅದನ್ನು ಒಬ್ರಿಗೆ ಕೊಡ್ತೀರಾ, ಸೊ ಅದು ರಿಟರ್ನ್ ಆಗಿ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಅದು. ಸೊ ಎಲ್ಲರೂ ಹೇಳ್ತಿರಲ್ಲ, ಸಾಲ ಬಾಧೆ ಮಾಡಿಕೊಂಡು ನಮಗೆ ತುಂಬ ಪ್ರಾಬ್ಲಮಲ್ಲಿ ಇದೆ ಅಂತ. ಸೊ ಅದು ರೂಟ್ ಕಾಸ್ಗೆ ಹೋಗ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಾನು. ಸೊ ಯಾಕೆ ಆ ಥರ ಆಗುತ್ತೆ, ಮತ್ತು ಮನಿ ಅಬಂಡೆನ್ಸ್ನ ಹೇಗೆ ನಾವು ಇನ್ಕ್ರೀಸ್ ಮಾಡ್ಕೋಬೋದು, ಜಾಸ್ತಿ ಬರೋಂಗೆ ಹೇಗೆ ಮಾಡ್ಕೋಬೋದು, ಮತ್ತು ಆ ಥರ ಒಂದು ಸಿಚುವೇಶನ್ನ ಯಾರು ಪ್ರಾಬ್ಲಮ್ ಮಾಡಬಾರ್ದು ಅಂತ ಅಂದರೆ ಇನ್ ಫ್ಯೂಚರ್ ನಾನು ಹೇಳೋದು. ಸೊ ಯಾವುದೆಲ್ಲ ನಾವು ಸ್ಟ್ಯಾಂಡ್ ತಗೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇರುತ್ತೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತುಂಬ ಜನಕ್ಕೆ ಇದು ಏನು ಗೊತ್ತಾ, ಸಕ್ಸಸ್ಫುಲ್ ಸ್ಟೋರೀಸ್ ಇರೋದನ್ನೇ ಮಾಡಿರೋದು. ಫಾರ್ ಎಕ್ಸಾಂಪಲ್ ನಂದೂ ಇದೆ, ನಾನೇ ಮಾಡ್ಕೊಂಡಿದ್ದೀನಿ. ಸೊ ಆ ಥರ ಒಂದು ರೆಮಿಡಿ ಇವತ್ತಿನ ವ್ಲಾಗಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇದು ಯಾವ ಥರ ಇರುತ್ತೆ ಅಂದರೆ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ, ಮತ್ತು ನಿಮ್ಗಾದ್ರೂ ಕ್ಲಾರಿಫೈ ಮಾಡ್ತೀನಿ ನಾನು ಯಾವ್ಯಾವ ಇದಕ್ಕೆ ಏನೇನು ನಾನು ಯೂಸ್ ಮಾಡ್ತಾ ಇದ್ದೀನಿ, ಮತ್ತು ಯಾತಕ್ಕೋಸ್ಕರ ಅದು ಆ ಥರ ಒಂದು ರೆಮಿಡಿನ ನಾನು ತೋರಿಸ್ತಾ ಇದ್ದೀನಿ ಈ ಒಂದು ಬ್ಲಾಗ್ನಲ್ಲಿ ಅಂತ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಯಾತಕ್ಕೋಸ್ಕರ ಈ ಒಂದು ನಮಗೆ ಸಾಲ ಬಾಧೆ ಯಾಕೆ ಮಾಡ್ಕೋತೀವಿ ಅನ್ನೋದಕ್ಕೆ ನಾನು ಸ್ಪೆಸಿಫಿಕ್ ರೀಸನ್ನು ಕೊಡ್ತಾ ಇದ್ದೀನಿ. ಸೊ ಅದು ಯಾಕೆ ಆಗುತ್ತೆ ಅಂದರೆ ನಮ್ಮ ಗ್ರಹಗತಿನಲ್ಲಿ, ಅಂದರೆ ಸೊ ಏನು ಗೊತ್ತಾ, ನಾನು ನಂದನ್ನು ಪ್ರಯೋಗ ಮಾಡಿಕೊಂಡೆ ನಾನು ಹೇಳೋದಲ್ವಾ. ಸೊ ನಂದು ಬೆನಿಫಿಟ್ಸ್ ಸಿಕ್ಕಿರೋದಕ್ಕೆ ವಿಡಿಯೋ ಮಾಡ್ತಿರೋದು ನಿಮಗೆ. ಸೊ ಏನಾಗುತ್ತೆ ಅಂದರೆ ನಮ್ಮ ಒಂದು ಗ್ರಹಗತಿಗಳು ಸರಿ ಇಲ್ಲದೆ ಇರುವಾಗ ಸೊ ರಾಹುದು ಪ್ರಭಾವ ಬೀಳುತ್ತೆ. ನಾನು ಹೇಳಿದ್ನಲ್ಲ, ಕಳೆದ ಬ್ಲಾಗ್ನ ಚೆಕ್ ಮಾಡ್ಕೊಬನ್ನಿ. ಸೊ ನಾನು ಲಾಸ್ಟ್ ಒಂದು ಮನಿದು ಮಾಡಿದ್ದೀನಿ ನೋಡಿ, ಮನಿ ಅಟ್ರಾಕ್ಷನ್ದು ವಿಡಿಯೋ. ಸೊ ಅದರಲ್ಲಿ ಏನು ಹೇಳಿದ್ದೀನಿ ಹೇಳಿ, ರಾಹುದು ಪ್ರಭಾವ ಸರಿ ಇಲ್ಲದೆ ಇರುವಾಗ ರಾಹು ಏನು ಗೊತ್ತಾ, ಲಕ್ಸುರಿಯಸ್ ಲೈಫ್ನ ಲೀಡ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ರಾಹುದು ಒಂದು ಒಳ್ಳೆ ಇದು ಬಿದ್ದಾಗ ನಮ್ಮ ಮೇಲೆ, ರಾಹುದು ಒಳ್ಳೆ ದೃಷ್ಟಿ ಬಿದ್ದಾಗ ಏನಾಗುತ್ತೆ ಅಂದರೆ ಮನಿ ಅಬಂಡೆನ್ಸು ನಿಮ್ಗೆ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ರಾಹುದಾಗಿರ್ಬೋದು ಮತ್ತು ಶನಿದಾಗಿರ್ಬೋದು. ಶನಿದು ಅಷ್ಟೇ ಕಷ್ಟ ಕೊಡುತ್ತೆ ಫಸ್ಟು, 7.5 ಅಂತಾರೆ ನೋಡಿ. ಸೊ ಅದಾದಮೇಲೆ ನಿಮಗೆ ಹೇಳೋಕ್ಕೋಗಲ್ಲ, ಅಷ್ಟು ಒಳ್ಳೇದು ಮಾಡೇ ಹೋಗೋದು ಅದು. ಶನಿದು 7.5 ನಡೆಯುವಾಗ ಹೇಳೋದು. ಸೊ ಒಂದು ಸ್ವಲ್ಪ ಅರ್ಧ ವರ್ಷ ಕಷ್ಟ ಇರುತ್ತೆ, ಒಂದು ಸ್ವಲ್ಪ ಇದಿರುತ್ತೆ. ಕೆಲವ್ರಿಗೆ ಅವ್ರು ಮಾಡಿರೋ ಕರ್ಮಗಳದ್ದು ಎಫೆಕ್ಟ್ ಕೊಡ್ತಾ ಇರುತ್ತೆ. ಸೊ ಅದಕ್ಕೊಂದು ನಾನು ಒಂದೇ ಒಂದು ನಿಮಗೆ ರಿಕ್ವೆಸ್ಟ್ ಏನು ಮಾಡ್ಬೋದು ಅಂದರೆ, ಇನ್ ಕೇಸ್ ಯಾರ್ದಾರ ಒಂದು ಇದರಲ್ಲಿ ಶನಿದು ನಡೀತಾ ಇದ್ರೆ ಏನು ಮಾಡಿ ಅಂದರೆ, ರೋಡ್ ಸೈಡ್ ಹೋಗ್ತಿರಲ್ಲ ಫ್ರೆಂಡ್ಸ್, ರೋಡ್ ಸೈಡ್ ಹೋದಾಗ ಯಾರ ಬಡವ್ರನ್ನ ನೋಡಿದ ತಕ್ಷಣ, ಈಗ ಸಿಗ್ನಲ್ ಹತ್ರ ಎಲ್ಲ ಕೂತಿರ್ತಾರೆ ನೋಡಿ ಬಡವ್ರುಗಳು. ಸೊ ಅವ್ರನ್ನ ನೋಡಿದ ತಕ್ಷಣ ಭಿಕ್ಷುಕರು ಆ ಥರ ಎಲ್ಲ ಇರ್ತಾರಲ್ಲ. ಸೊ ನೀವೇನು ಮಾಡಿ ಅಂದರೆ ಬಾಟಲ್ನ ಕ್ಯಾರಿ ಮಾಡ್ಕೊಂಡು ಹೋಗಿರಿ. ಶನಿವಾರದ ಹೊತ್ತು ಮಾಡಬೇಕಿದು. ವಾಟರ್ ಬಾಟಲ್ನ ನೀವು ಕೊಟ್ಟಾಗ ಆ ಒಂದು ಇದು ನಿಮಗೆ ಕಡಿಮೆ ಹಾಕೊಂಬರುತ್ತೆ ಕರ್ಮ. ನಾನು ಹೇಳೋದು ಶನಿದು ಬರೋದೇ ಮೇನ್, ಇದು ಕರ್ಮ ಅದು ಕಳಿಯೋಕ್ಕೋಸ್ಕರನೇ ಅದು ಬರೋದು. ಅದಕ್ಕೋಸ್ಕರ ನಂದು ವ್ಲಾಗ್ಸಲ್ಲೂ ತುಂಬ ಹೇಳಿದ್ದೀನಿ. ಸೊ ಕೆಲವರೆಲ್ಲ ನ್ಯೂ ಸಬ್ಸ್ಕ್ರೈಬರ್ಸ್ ಹೊಸದಾಗಿ ನೋಡ್ತಾ ಇರೋರು ಇರ್ತಿರಲ್ಲ, ಸೊ ನಿಮ್ಗೆ ಗೊತ್ತಿರಲ್ಲ ಅದು. ಸೊ ಕರ್ಮ ಏನಕ್ಕೆ ನಮ್ಮದು ಸಾಯಿಬಾಬಾ ಇದರಲ್ಲಿ ಯಾಕೆ ಬರುತ್ತೆ ಅಂದರೆ, ಸಾಯಿಬಾಬಾ ದೇವರು ಮಿರಾಕಲ್ಸ್ನ ಮಾಡುವಂತಹ, ಪವಾಡಗಳನ್ನೇ ಮಾಡುವಂತಹ, ಪವಾಡಗಳನ್ನೇ ಸೃಷ್ಟಿಸುವಂತಹ ಅದ್ಭುತ ಶಕ್ತಿ ಹೊಂದಿದ್ರು ಅಲ್ವಾ, ಎಲ್ಲರಿಗೂ ಗೊತ್ತಿದೆ ಅದು. ಸೊ ದೀಪಾವಳಿ ಟೈಮಲ್ಲೂ ಎಣ್ಣೆ ಇಲ್ಲದೇ ಇರೋ ನೀರಲ್ಲೇ ದೀಪ ಹಚ್ಚಿರೋ ಅಂತಹ ಪವಾಡ ಪುರುಷ ಆಗಿದ್ರು ಅಲ್ವಾ. ಸೊ ಇವಾಗಲೂ ಇದ್ದಾರೆ. ನಾನು ಬಿಲೀವ್ ಮಾಡ್ತೀನಿ, ನನ್ನ ಪ್ರತಿಯೊಂದು ಕೆಲಸದಲ್ಲೂ, ಪ್ರತಿಯೊಂದು ಏನೇ ಒಂದು ನನಗೆ ಏನೇ ಒಂದು ನಾನು ಡಿಸಿಷನ್ ತಗೋಬೇಕಾದ್ರೂ ಸಾಯಿಬಾಬಾನೇ ನೆನೆಸ್ಕೊಳ್ಳೋದು. ಸೊ ಅದು ನನಗೆ ಕರೆಕ್ಟ್ ಮಾರ್ಗದರ್ಶನ ಮಾಡುತ್ತೆ. ಸೊ ಅಷ್ಟು ಪವರ್ಫುಲ್ಲು ನಾನು ತುಂಬ ನಂಬ್ತೀನಿ. ತುಂಬ ಟ್ರಸ್ಟ್ ಮಾಡೋದು ಯಾರು ಅಂದರೆ ನಾನು ಸಾಯಿಬಾಬಾನ ತುಂಬ ಗುರು ಥರ ನಾನು ನಂಬಿರೋದು. ಸೊ ನಾನು ಜಾಸ್ತಿ ಇದು ಮಾಡ್ತಿಲ್ಲ, ಸೊ ಹೇಳ್ಬಿಡ್ತೀನಿ ಅಷ್ಟೇ. ಸೊ ಏನು ಅಂದರೆ ನಮ್ಮ ಒಂದು ಕರ್ಮನ ಹೀಲ್ ಮಾಡೋದೇ ಯಾರು, ಕರ್ಮ ಹೀಲ್ ಮಾಡಿದಾಗಲೇ ನಿಮ್ಮದು ಸಕ್ಸಸ್ಫುಲ್ ಆಗೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಅದಕ್ಕೆ ಸಾಯಿಬಾಬಾ ಪ್ರತಿಯೊಬ್ಬರು ಮನೆಗೂ ಹೋಗ್ಬಿಟ್ಟು ಅವ್ರಿಗೇನು ಊಟ ಮಾಡ್ಕೊಳ್ಳೋಕ್ಕೆ ಗೊತ್ತಿರಲಿಲ್ವಾ, ಅವ್ರು ಎಷ್ಟು ಮಿರಾಕಲ್ಸ್ ಮಾಡೋರು, ಅವ್ರಿಗೇನು ಅವ್ರ ಅಡುಗೆ ಅವರೇ ಮಾಡ್ಕೊಂಡು ತಿನ್ನೋಕ್ಕೆ ಗೊತ್ತಿರಲಿಲ್ವಾ. ಸೊ ಯಾಕೆ ಅವರು ಎಲ್ಲರ ಮನೆಗೂ ಹೋಗಬೇಕಾಗಿತ್ತು ಫ್ರೆಂಡ್ಸ್? ಯಾಕೆ ಹೋಗೋರು ಅಂದರೆ ಬೇರೆಯವರ ಕರ್ಮನ ಹೀಲ್ ಮಾಡೋದಕ್ಕೆ, ಕಡಿಮೆ ಮಾಡೋದಕ್ಕೋಸ್ಕರನೇ ಅವ್ರು ಹೋಗ್ತಾ ಇದ್ದಿದ್ದು.
ಪ್ರತಿಯೊಬ್ಬರು ಮನೆಗೆ ಹೋಗ್ಬಿಟ್ಟು ಅವ್ರು ಏನು ಕೊಡ್ತಾರೋ ಆ ಪದಾರ್ಥ ತಂದು ಅವ್ರು ಏನು ಮಾಡಿ ಅವ್ರು ತಿಂತಾಯಿದ್ರು, ಬೇರೆಯವ್ರಿಗೂ ಕೊಡ್ತಾಯಿದ್ರು. ಸೊ ಅವ್ರದ್ದು ಮಾಡಿರೋ ಕರ್ಮ ಎಲ್ಲ ಕಡಿಮೆ ಆಗಲಿ ಅಂದ್ಬಿಟ್ಟೆ ಆ ಥರ ಮಾಡ್ತಾ ಇದ್ದಿದ್ದು ಸಾಯಿಬಾಬಾ. ಸೊ ಅದನ್ನು ಈ ಒಂದು ಸಿಚುವೇಶನಲ್ಲಿ ಬರುತ್ತೆ. ಯಾಕೆ ನೀವು ಸಾಲ ಬಾಧೆಗಳು ಮಾಡಿಕೊಂಡು ಒದ್ದಾಡಿರ್ತೀರ ಅಂದರೆ, ಈ ಜನ್ಮದಲ್ಲಿ ಅಲ್ಲದೆ ಇದ್ದರೂ ಹಿಂದಿನ ಜನ್ಮದಲ್ಲಿ ಅಂದರೆ ಪೂರ್ವ ಜನ್ಮದಲ್ಲಿ ಯಾರ ಹತ್ರ ನೀವು ದುಡ್ಡು ತಗೊಂಡ್ಬಿಟ್ಟು ಆಟಾಡ್ಸಿರ್ತೀರ, ಆಯಿತಾ. ಸೊ ಇದೆಲ್ಲ ಒಂದಕ್ಕೊಂದು ಕನೆಕ್ಟೆಡ್ ಆಗಿದೆ. ಸೊ ಯಾರ ಹತ್ರ ದುಡ್ಡು ಇಸ್ಕೊಂಡು ಆಟಾಡ್ಸಿರ್ತೀರ, ಇಲ್ಲ ಯಾರ್ದಾರ ಒಂದು ಚಿನ್ನ ಕದ್ಬಿಟ್ಟಿರ್ತೀರ, ಅವ್ರದ್ದು ಏನೇ ಒಂದು ಚಿನ್ನ ಬೆಳ್ಳಿ ಆ ಥರ ಕದ್ಬಿಟ್ಟಿರ್ತೀರ. ಇವಾಗಲ್ಲ, ಹಿಂದಿನ ಜನ್ಮದ ಹೇಳೋದು. ಸೊ ಈ ಜನ್ಮದಲ್ಲೂ ಏನಾರು ಮಾಡಿದರೆ ಅದ್ರ ಕರ್ಮ ಅಂಟ್ಕೊಂಡಿರುತ್ತೆ. ಸೊ ಅದೆಲ್ಲ ಹೀಲ್ ಆಗಬೇಕಲ್ಲ, ಹೀಲ್ ಆಗೋವರೆಗೂ ಅದು ನಿಮ್ಮ ಒಂದು ಏಳಿಗೆಗೆ ಅದು ಕಾರಣ ಆಗ್ತಾನೆ ಇರಲ್ಲ. ಸೊ ಅದಕ್ಕೆ ನೋಡಿ, ತುಂಬ ಜನಕ್ಕೆ ಏನಾರು ಒಂಚೂರು ಅವ್ರು ಅಚೀವ್ ಮಾಡಿದ ತಕ್ಷಣ ಮತ್ತೆ ಅವರು ಹೊಡ್ತಾ ಬೀಳುತ್ತೆ ಅವ್ರಿಗೆ. ಸೊ ಅವ್ರು ಅನ್ಕೊತಾ ಇರ್ತಾರೆ, ಏನು ಮಾಡಿಲ್ಲ, ನಾವು ಚೆನ್ನಾಗೇ ನಡೀತಾ ಇದ್ದೀವಿ, ನಮ್ಮ ಲೈಫಲ್ಲಿ ಯಾಕೆ ಹೀಗಾಗ್ತಿದೆ ಅಂತ. ಸೊ ಎಲ್ಲದಕ್ಕೂ ಪ್ರಶ್ನೆ ಅದೇ. ಸೊ ನೀವು ಒಂದು ಅರ್ಥ ಮಾಡ್ಕೋಬೇಕು, ಯಾರ್ದಾರ ದುಡ್ಡನ್ನ ನೀವು ತಡೆ ಹಿಡಿದಿದ್ದು, ಯಾರದೇ ಆಗಿರ್ಬೋದು, ವರ್ಕರ್ಸ್ದಾಗಿರ್ಬೋದು, ಮೇಡ್ಗಳದ್ದೇ ಆಗಿರ್ಬೋದು, ಪ್ರತಿಯೊಬ್ರದ್ದು ನಾನು ಹೇಳ್ತಾ ಇರೋದು, ದುಡ್ಡು ಈಗ ಒಂದು 1000 ರೂಪಾಯಿ ಕೊಡಬೇಕಾಗಿರೋ ಜಾಗದಲ್ಲಿ ನೀವೊಂದು 200 ರೂಪಾಯಿ 250 ರೂಪಾಯಿ ಕೊಟ್ಬಿಟ್ಟು ಅವ್ರಿಗೆ ಇನ್ನು ಮಿಕ್ಕಿದ್ದನ್ನು ನೀವು ಇಟ್ಕೊಳ್ತೀರ. ಏನೇ ಒಂದು ಬಿಸ್ನೆಸ್ ನೀವು ಮಾಡಬೇಕಾದ್ರೂ ನಿಮ್ದು ಯಾಕೆ ಕ್ಲಿಕ್ ಆಗ್ತಾ ಇರಲ್ಲ ಅಂದರೆ ಫ್ರೆಂಡ್ಸ್, ನೀವು ನಿಮ್ಮ ಒಂದು ವರ್ಕರ್ಸ್ಗೆ ಅವ್ರಿಗೆ ಬರಬೇಕಾಗಿರುವಂತಹ ಕರೆಕ್ಟ್ ಅಮೌಂಟನ್ನು ಕೊಟ್ಟಿರಲ್ಲ. ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಜಾಸ್ತಿ ದುಡ್ಡು ಕೊಟ್ಟಾಗ ಅವ್ರದ್ದು ಏನೊಂದು ಬ್ಲೆಸ್ಸಿಂಗ್ಸ್ ಕೊಡ್ತಾರೆ ನೋಡಿ, ಅದು ನಿಮ್ಮ ಒಂದು ಏಳಿಗೆಗೆ ಕಾರಣ ಆಗುತ್ತೆ. ಅದಕ್ಕೆ ನೋಡಿ, ಇವಾಗ ನೀವು ಕೆಲವು ಕಡೆ ಫ್ಯಾಕ್ಟ್ರಿ ಓಪನ್ ಮಾಡಿದಾಗ ಈ ಮಂಗಳಮುಖಿಯರು ಅಂತಾರೆ ನೋಡಿ, ಅವ್ರನ್ನೆಲ್ಲ ಕರೆಸಿ ಯಾಕೆ ಮಾಡ್ತಾರೆ ಅಂದರೆ ಅವ್ರದ್ದೊಂದು ಬ್ಲೆಸ್ಸಿಂಗ್ಸು ಏನೋ ಅವ್ರು ಕೊಡ್ತಾರೋ, ಸೊ ಅದು ಅವ್ರಿಗೆ ಸಕ್ಸಸ್ ಆಗುತ್ತೆ ಅಂತ ಒಂದು ಬಿಲೀಫ್ ಇದೆ, ಆಯಿತಾ. ಸುಮ್ಮನೆ ಯಾವುದೋ ಆ ಥರ ಬಂದಿರಲ್ಲ. ಯಾಕೆಂದರೆ ಅವರು ಒಂಥರ ಅವ್ರಿಗೆ ಖುಷಿ ಆಗುತ್ತೆ. ಅವ್ರಿಗೆಲ್ಲ ಏನು ಗೊತ್ತಾ, ನೀವು ನೋಡಿದ್ದೀರಲ್ಲ, ಒಂದು 10 ರೂಪಾಯಿ 50 ರೂಪಾಯಿ ರೋಡ್ ಸೈಡ್ಸು ಸಿಗ್ನಲ್ಸ್ ಕಡೆನೂ ನಾವು ನೋಡ್ತಾ ಇರ್ತೀವಿ. ನಾನು ಕೊಡ್ತಾ ಇರ್ತೀನಿ ಆ ಥರ. ಎಲ್ಲರ ಕಂಡ್ರೆ ಪ್ರತಿಯೊಬ್ಬರು, ಯಾರೇ ಒಬ್ಬರು ಬಡವರಾಗಿರಲಿ ಭಿಕ್ಷುಕರಾಗಿರಲಿ, ಎಲ್ಲರಿಗೂ ನಾನು ಹೆಲ್ಪ್ ಮಾಡ್ತೀನಿ. ತುಂಬ ಜನ ಅವರೇ ಬಂದು ನನ್ನ ಹತ್ರ ಇಸ್ಕೊಳ್ತಾರೆ. ಆ ಥರ ಇನ್ಸಿಡೆಂಟ್ಸು ತುಂಬ ನಡೀತಾ ಇರುತ್ತೆ ನನ್ನ ಲೈಫಲ್ಲಿ. ಸೊ ಆ ಥರ ಹೇಳ್ತಾ ಇರೋದು ನಿಮಗೆ. ಸೊ ಯಾವಾಗ ಅದು ಮಾಡ್ತಿರೋ ಆ ಒಂದು ಕರ್ಮನ ಅದು ಹೀಲ್ ಮಾಡ್ಕೊಂಡು ಬರುತ್ತೆ ಅದು, ಆಯಿತಾ. ಸೊ ಅದು ಮೇಯ್ನಾಗಿ ಏನಕ್ಕೆ ಆಗಿರುತ್ತೆ ಅಂದರೆ, ನಮ್ಮ ಒಂದು ಏನೋ ಒಂದು ಕರ್ಮ ಮಾಡಿರ್ತೀವೋ ಅದು ಹೀಲ್ ಆಗೋವರೆಗೂ ಅದು ಪ್ರೋಗ್ರೆಸ್ ಬರೋದಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಅದನ್ನು ಹೀಲ್ ಮಾಡ್ಕೊಳ್ಳೇಬೇಕು. ಆ ಹೀಲ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಇವತ್ತಿನ ಬ್ಲಾಗಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು. ಸೊ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರು ಲೈಫಲ್ಲೂ 3 ಗ್ರಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಅರ್ಥ ಮಾಡ್ಕೊಂಬಿಡಿ. ಮೊದಲನೇದು ರಾಹು ಗ್ರಹ, ಆಯಿತಾ. ರಾಹು ಗ್ರಹದ ಒಳ್ಳೆ ದೃಷ್ಟಿ ಬಿದ್ದಾಗ ನಮ್ಮ ಮನೆ ಮೇಲೆ ಯಾವುದೇ ಆಗಿರ್ಬೋದು, ಶೇರ್ ಮಾರ್ಕೆಟಿಂಗ್ ಮಾಡ್ತಿರ್ಬೋದು, ಬಿಸ್ನೆಸ್ ಮಾಡ್ತಿರ್ಬೋದು, ಮತ್ತು ಏನೇ ಒಂದು ಹೊಸ ಪ್ರಾಜೆಕ್ಟ್ಗಳು ಮಾಡ್ತಿರ್ಬೋದು, ಹೊಸ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಬೇರೆ ಕಡೆ ಯಾವ್ದಾರ ಒಂದು ಅವರೇ ಓನಾಗಿ ಇಟ್ಕೊಂಡಿರ್ಬೋದು. ಸೊ ಎಲ್ಲದಕ್ಕೂ ರಾಹು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಅದಕ್ಕೆ ನಾನು ಹೇಳಿದ್ದು, ನಂದು ಬ್ಲಾಗ್ಸಲ್ಲಿ ನೋಡ್ಕೊಂಬರ್ಬೋದು. ಬರೀ ಶುಕ್ರ ದಶೆದೇ ಹೇಳ್ತಾ ಇರ್ತೀನಿ, ರಾಹುದೇ ಹೇಳ್ತಾ ಇರ್ತೀನಿ. ಇವತ್ತಿನ ಬ್ಲಾಗಲ್ಲಿ ಶನಿದು ಕೂಡ ಹೇಳ್ತಾ ಇದ್ದೀನಿ, ಆಯಿತಾ. ಶನಿದೂ ಅಷ್ಟೇ. ಶನಿದು ಎಷ್ಟು ಇದು ಅಂದರೆ, ನಾವೆಲ್ಲ ಎದುರ್ಕೋತೀವಲ್ವ, ಶನಿ ಗ್ರಹ 7.5 ಇದು ನಡೆಯುವಾಗ ಎಷ್ಟು ಕಷ್ಟ ಕೊಡ್ತಾರೆ ಅಂತ. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಯಾಕೆ ಅದು ಅಂದರೆ ನಮ್ಮ ಕರ್ಮ, ಅದು ನಾವು ಕಳ್ಕೊಳ್ಳೇಬೇಕು, ಆಯಿತಾ. ಸೊ ನಮ್ಮ ಕರ್ಮನ ನಾವು ಕಳ್ಕೊಳ್ದೆ ಅದು ಹೋಗೋಕ್ಕೆ ಅದು ಬಿಡೋದೇ ಇಲ್ಲ ಅದು. ಸೊ ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ಫಸ್ಟ್ ನಮ್ಮ ಕರ್ಮನ ನಾವು ಕಟ್ ಮಾಡ್ಕೊಂಡಾಗಲೇ ನಾವು ಮುಂದೆ ಒಂದೊಂದೇ ಸ್ಟೆಪ್ ಮುಂದೆ ಇಟ್ಕೊಂಡು ಹೋಗೋಕ್ಕೆ ಅದು ಹೆಲ್ಪ್ ಮಾಡ್ಕೊಂಡು ಹೋಗುತ್ತೆ. ಶನಿದು ನಾನು ಹೇಳ್ತಾ ಇರೋದು. ಸೊ ಇವತ್ತಿನ ಬ್ಲಾಗಲ್ಲಿ ಜಾಸ್ತಿ ವೇಸ್ಟ್ ಮಾಡಿಸಲ್ಲ. ಸೊ ನಾನು ಯಾವ ಒಂದು ಸಾಲ ಬಾಧೆಯಿಂದ ನೀವು ಆಚೆ ಬರಬೇಕು, ಅದರಿಂದ ಹೋಗಿ ಪ್ಲೆಡ್ಜ್ ಮಾಡ್ತಾ ಇರ್ತೀರಾ, ಗೋಲ್ಡ್ ಗಿರವಿ ಇಟ್ಬಿಟ್ಟಿರ್ತೀರಾ, ಬಿಡಿಸ್ಕೊಳ್ಳೋಕೆ ಆಗ್ತಾ ಇರಲ್ಲ, ಅದೆಲ್ಲನೂ ಶಾಂತಿ ಮಾಡಿದಾಗಲೇ ನಿಮ್ಗೆ ಅದಾಗೋದು. ಸೊ ಫಸ್ಟ್ ನಾವೇನು ತೊಗೋಬೇಕು ಅಂದರೆ ಫ್ರೆಂಡ್ಸ್, ಕರಿ ಎಳ್ಳು ತೊಗೋತಾ ಇದ್ದೀನಿ. ಇದು ಯಾವುದ್ರದ್ದು ಪ್ರತೀಕ ಅಂದರೆ ಶನಿ ದೇವ್ರದ್ದು ಒಂದು ಇದು ಬರುತ್ತೆ, ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅರ್ಥ, ಆಯಿತಾ. ಮತ್ತು ಕೊಬ್ಬರಿನ ತೊಗೋತಾ ಇದ್ದೀನಿ. ಕೊಬ್ಬರಿ ಏನು ಅಂದರೆ ಸೂರ್ಯಂದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಏನು ಅಂದರೆ ನಮಗೆ ನಮ್ಮ ಒಂದು ಫೇಟ್, ಹಣೆ ಬರಹ, ನಮ್ಮ ಒಂದು ಭಾಗ್ಯನ ಬದಲಾಯಿಸೋದು ಯಾವ ದೇವರಪ್ಪ, ಯಾವ ಕೈಲಿ ಆ ಶಕ್ತಿ ಇದೆ ಅಂದರೆ ಸೂರ್ಯದೇವ, ಆಯಿತಾ. ಸೊ ನಾನು ಡೈಲಿ ಮಾಡ್ತೀನಿ. ನಂಗೆ ತುಂಬ ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೋಡಿದೆ, ಸೂರ್ಯ ದೇವ್ರದ್ದು ನೀವು ಎಷ್ಟು ಆರಾಧನೆ ಮಾಡ್ತಿರೋ, ಎಷ್ಟು ಪೂಜೆ ಮಾಡ್ತಿರೋ, ಅಷ್ಟು ಸಕ್ಸಸ್ಫುಲ್, ಅಷ್ಟು ಬ್ರೈಟ್ನೆಸ್ ನಿಮ್ಮ ಒಂದು ಲೈಫಲ್ಲಿ ನೀವು ಪ್ರೋಗ್ರೆಸ್ನ ಕಾಣಿಸ್ಕೊಳ್ತಾ ಇರ್ತೀರ, ಆಯಿತಾ. ಸೊ ಏನೂ ಇಲ್ಲ, ಓಂ ಭಾಸ್ಕರಾಯ ನಮಃ ಅಂತ ಒಂದು ಮಂತ್ರ ಇದೆ ಫ್ರೆಂಡ್ಸ್. ಓಂ ಭಾಸ್ಕರಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಭಾಸ್ಕರಾಯ ನಮಃ ಅಂದ್ಬಿಟ್ಟು
ಬೆಳಗ್ಗೆ ಹೊತ್ತು ಪೂರ್ವ ದಿಕ್ಕಲ್ಲಿ ಸೂರ್ಯ ಉದಯಿಸೋದಲ್ವಾ, ಸೊ ಪೂರ್ವ ದಿಕ್ಕ ಹತ್ರ ನಿಂತ್ಕೊಂಡು 6:30 ಆದಮೇಲೆ ನೀವು ಮಾಡಬೇಕು, ಸ್ನಾನ ಮಾಡ್ಕೊಂಡು ಮಾಡಿ. ಸೊ ದೇವ್ರನ್ನ ನೋಡಿಕೊಂಡು ಹಿಂದಿನ ದಿನ ಏನು ಮಾಡಿ ಅಂದರೆ ಒಂದು ತಾಮ್ರದ ಒಂದು ಇದು ಚೊಂಬಿರುತ್ತಲ್ಲ ಅದ್ರಲ್ಲಿ ನೀರು ಫಿಲ್ ಮಾಡಿ, ಸೊ ಸೂರ್ಯ ದೇವ್ರನ್ನ ನೋಡಿಕೊಂಡು ಹಿಂಗೆ ಕಣ್ಮುಚ್ಕೊಂಡು ಓಂ ಭಾರ್ಗವಾಯ ನಮಃ, ಓಂ ಭಾರ್ಗವಾಯ ನಮಃ, ಓಂ ಭಾರ್ಗವಾಯ ನಮಃ ಅಂದ್ಬಿಟ್ಟು 21 ಸಲ ಹೇಳ್ಕೊಂಡು ಕೆಳಗಡೆ ಒಂದು ಪಾತ್ರೆ ಇಟ್ಬಿಟ್ಟಿರಿ. ಪಾತ್ರೆನಲ್ಲಿ 3 ಸಲ ಹಿಂಗೆ ಚೆಲ್ಲಿ ಅದನ್ನು ದೇವ್ರನ್ನ ತೋರಿಸ್ಕೊಂಡು 3 ಸಲ ಕೆಳಗಡೆ ಚೆಲ್ಬಿಟ್ಟು ಆಮೇಲೆ ತುಳಸಿ ಪಾಟ್ ಹತ್ರ ಬಂದ್ಬಿಟ್ಟು ನೀವು ಓಂ ಭೂರ್ಭುವ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಆ ಥರ ಗಾಯತ್ರಿ ಮಂತ್ರ ಬರುತ್ತೆ ನೋಡಿ ಫ್ರೆಂಡ್ಸ್. ಅದನ್ನು ಒಂದು ನೀವು ಎಷ್ಟು ಸಲ ಹೇಳ್ಬೇಕು ಅಂದರೆ 7 ಟೈಮ್ಸು ಇಲ್ಲ 21 ಟೈಮ್ಸ್ ಹೇಳ್ಕೋಬೇಕು. ನಾನು 7 ಟೈಮ್ಸ್ ಹೇಳ್ಕೊತಾ ಇದ್ದೀನಿ ಡೈಲಿ, 7 ಇಲ್ಲ 11 ಟೈಮ್ಸು ಓಂ ಭೂರ್ಭುವ ಸ್ವಃ ಅಂದರೆ ಪಾಟ್ ಹತ್ರ, ತುಳಸಿ ಪಾಟ್ ಹತ್ರ. ಸೊ ಹಂಗೆ ಹೇಳ್ಕೊಂಡು ಯಾವಾಗ ನೀವು ಒಳಗೆ ಬರ್ತಿರೋ, ಸೊ ನಿಮ್ಮ ಒಂದು ಏನೊಂದು ಲೈಫ್ನಲ್ಲಿ ಪ್ರೋಗ್ರೆಸ್ ಕಾಣಬೇಕಾಗಿರುತ್ತೆ, ಒಂದು ಹೊಸ ಬೆಳಕು ಬರಬೇಕಾಗಿರುತ್ತೆ, ಅದೆಲ್ಲ ಸೂರ್ಯ ದೇವರು ಭಾಗ್ಯನೇ ಬದಲಾಯಿಸುವಂತಹ ಪವರ್ಫುಲ್ ದೇವರು ಸೂರ್ಯ ದೇವರಾಗಿರುತ್ತೆ. ಆಯಿತಾ? ಸೊ ನಾನು ನಿಮ್ಗೆ ಹೇಳ್ತಾ ಇರೋದು, ಈಗ ನೀವು ಲಕ್ಷ್ಮೀದು ಇನ್ನೇನು ನೋಡಿ, ಅಕ್ಷಯ ತೃತೀಯನೂ ಹತ್ರ ಬರ್ತಾ ಇದೆ, ಮೇನಲ್ಲಿ ಇರುತ್ತಲ್ವಾ. ಸೊ ಅಕ್ಷಯ ತೃತೀಯದು ನಿಮಗೆ ಆ ಒಂದು ಸಕ್ಸಸ್ ಕಾಣಬೇಕು ಅಂದರೆ ಸೂರ್ಯ ದೇವ್ರದ್ದು ಅನುಗ್ರಹ ಬೇಕೇ ಬೇಕು. ಸೂರ್ಯ ದೇವ್ರದ್ದು ಬ್ಲೆಸ್ಸಿಂಗ್ಸ್ ಇದ್ರೇ ಲಕ್ಷ್ಮೀ ದೇವ್ರದ್ದು ಕೃಪಾ ಕಟಾಕ್ಷ ಅಂತಾರೆ ನೋಡಿ, ಅದೆಲ್ಲ ನಿಮಗೆ ಸಿಗೋದು. ಸೊ ಯಾರು ಸ್ಪಿರಿಚುವಲ್ ಆಗಿ ತುಂಬ ಬಿಲೀವ್ ಮಾಡ್ತೀರೋ ಅವ್ರು ನನ್ನ ಬ್ಲಾಗ್ಸ್ ನೋಡಿ, ಯಾರಿಗೆ ಇಷ್ಟ ಆಗಲ್ಲ ಅವ್ರು ಕ್ವಿಟ್ ಮಾಡಿ ಹೋಗ್ಬೋದು, ನನಗೇನು ಅಬ್ಜೆಕ್ಷನ್ ಇಲ್ಲ. ಸೊ ಕೆಲವರೆಲ್ಲ ಬಂದ್ಬಿಟ್ಟು ಏನೇನೋ ಕಮೆಂಟ್ಸ್ಗಳೂ ಮಾಡ್ತಾ ಇರ್ತಾರೆ, ನಾನು ನೋಡ್ತಾ ಇರ್ತೀನಿ. ಬಟ್ ಹೇಳ್ತಾ ಇರೋದು, ಯಾರು ತುಂಬ ಟ್ರಸ್ಟ್ ಮಾಡ್ತೀರಾ, ದೇವ್ರ ಮೇಲೆ ನಂಬಿಕೆ ಇದ್ದೀರಾ ಅಂಥವ್ರು ನೋಡಿ ಅಷ್ಟೇ, ಆಯಿತಾ? ಯಾಕೆಂದರೆ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಮಾಹಿತಿನೇ ನನ್ನ ಬ್ಲಾಗ್ಸ್ನಲ್ಲಿ ಇದರಲ್ಲಿ ಕೊಡೋದು. ಸೊ ನೋಡಿ, ಇವಾಗ ನಾನು ಬೆಲ್ಲ ಪುಡಿ ತೊಗೊಂಡಿದ್ದೀನಿ, ಬೆಲ್ಲದ ಪುಡಿನೇ ತೊಗೋಬೇಕು. ಬೆಲ್ಲ ಅಕಸ್ಮಾತ್ ನಿಮ್ಮ ಮನೇಲಿ ಉಂಡೆ ಬೆಲ್ಲ ಇದ್ದರೆ ಅದನ್ನು ಕುಟ್ಬಿಟ್ಟು ಪುಡಿ ಮಾಡಿಕೊಂಡು, ಸೊ ನೋಡಿ ಈ ಥರ ಪೌಡರ್ ಟೆಕ್ಸ್ಚರಲ್ಲಿದೆ. ಸೊ ಈ ಥರದ್ದೇ ಬೇಕಾಗುತ್ತೆ. ಸೋಪ್ ಪೌಡರ್ ಬೇಕು. ಸೊ 3 ಇಂಗ್ರೀಡಿಯೆಂಟ್ಸು ಬೇಕಾಗುತ್ತೆ. ಒಂದು ನಮ್ಮ ಒಂದು ಸೂರ್ಯ, ನಮ್ಮ ಭಾಗ್ಯವನ್ನು ಬದಲಾಯಿಸುವಂತಹ ದೇವರು ಸೂರ್ಯ ದೇವ್ರದ್ದು ಒಂದು ಅನುಗ್ರಹ ಬೇಕು. ಅದಕ್ಕೋಸ್ಕರ ಕೊಬ್ಬರಿದು ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದಾದಮೇಲೆ ಶನಿ ದೇವ್ರದ್ದು ಒಂದು ಅನುಗ್ರಹ ಬೇಕಾಗುತ್ತೆ, ಅದರಿಂದ ನಾನು ಕರಿ ಎಳ್ಳುದು ತೊಗೊಂಡಿದ್ದೀನಿ. ಮತ್ತು ಇದು ಏನು ಹೇಳಿ, ಬೆಲ್ಲ. ಸೊ ನೀವು ಇವಾಗ ಕೇಳ್ಬೋದು, ಅದು 3 ಹಾಕ್ಬಿಟ್ಟು ನೀವೇನು ಮಾಡ್ತೀರಾ ಅಂತ. ರಾಹು ಗ್ರಹನ ಯಾರು ಕಂಟ್ರೋಲ್ ಮಾಡೋದು ಅಂತ ನಂದು ಕಳೆದ ವ್ಲಾಗ್ನಲ್ಲಿ ನಿಮ್ಗೆ ಹೇಳಿದ್ದೀನಿ. ರಾಹು ಗ್ರಹ ಅಂದರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ರಾಹು ಒಂದು ಆನೆನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ಕೊಳ್ಳಿ, ಆನೆ, ಎಲಿಫೆಂಟ್. ಅದೇ ಥರ ಇದನ್ನ ಇದು ರಾಹುನ ಇದು ರೆಪ್ರೆಸೆಂಟ್ ಮಾಡೋದು, ರಾಹುನ ಯಾವುದು ರೆಪ್ರೆಸೆಂಟ್ ಮಾಡುತ್ತೆ, ಆನೆ. ಸೊ ಅದೇ ಥರ ಮಂಗಳನ ರೆಪ್ರೆಸೆಂಟ್ ಮಾಡೋದು ಯಾರು ಅಂದರೆ ಮಾವುತ ಆಗಿರುತ್ತೆ. ಸೊ ಮಂಗಳ ಯಾವುದು, ಸ್ವೀಟ್ನೆಸ್ಸು. ಸೊ ನಾನೇನು ಒಂದು ಬೆಲ್ಲನ ತೋರಿಸ್ದೆ ಫ್ರೆಂಡ್ಸ್, ಸ್ವೀಟಲ್ಲೇ ಮಂಗಳ ಇರೋದು, ಆಯಿತಾ? ಮಂಗಳ ಸ್ವೀಟ್ನೆಸ್ಸು, ಸ್ವೀಟಲ್ಲಿ. ಸೊ ಅದು ಎಲ್ಲನೂ ಸೇರಿಸಿ ನಾವು ಒಂದು ಇದರಲ್ಲಿ ಹಾಕಿದಾಗ ನಾನು ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಸೊ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ನೀವು ಫಸ್ಟ್ ರೂಟ್ ಕಾಸ್ ಗೊಟ್ಟೋಗಿ. ಈಗ ಯಾವುದೇ ಒಂದು ಮೆಡಿಸನ್ ತೊಗೋಬೇಕಾದ್ರೂ ನೀವು ಡಾಕ್ಟರ್ ಹತ್ರ ಹೋದ್ರೂ ಸೊ ಫಸ್ಟ್ ಅವ್ರು ಏನು ಕೇಳ್ತಾರೆ, ಏನಿದೆ, ಜ್ವರ ಇದೆಯಾ, ಯಾವತ್ತಿಂದ ಇತ್ತು ನಿಮಗೆ, ಸೊ ಎಲ್ಲ ಒಂದು ಅಪ್ಡೇಟ್ ತಗೋತಾರಲ್ವಾ. ಸೊ ಹೋಮಿಯೋಪತಿಗೆ ಹೋದ್ರೂ ನಿಮ್ಗೆ ಗೊತ್ತಿಲ್ಲ, ನಿಮ್ಮದು ಕೇಸ್ ಸ್ಟಡಿ ಮಾಡ್ತಾರೆ ಗೊತ್ತಾ ನಿಮಗೆ. ಯಾವಾಗಾರ ಹೋಗಿ ಬನ್ನಿ. ನಂದು ಆ್ಯಕ್ಚುಲಿ ಸ್ಕಿನ್ ಅಲರ್ಜಿ ಇದ್ದಾಗ ನಾನು ಹೋಮಿಯೋಪತಿ ಹತ್ರ ಹೋಗ್ತಾ ಇದ್ದೆ. ಸೊ ಈವನ್ ಅವರು ರಿಲೇಷನ್ಶಿಪ್ ಬಗ್ಗೆನೂ ಮಾತಾಡ್ತಾರೆ. ನಿಮ್ಮ ಫ್ಯಾಮ್ಲಿನಲ್ಲಿ ಹೇಗಿದೆ ನಿಮ್ಮ ಸಂಬಂಧ, ನಿಮ್ಮ ಅತ್ತೆ ಮಾವ ಜೊತೆ ಹೇಗಿದೆ, ನಿಮ್ಮ ನಾದ್ನೀರ್ ಜೊತೆ ಹೇಗಿದೆ, ನಿಮ್ಮ ಮನೆಯಲ್ಲಿ ಹೇಗಿದ್ದೀರಾ ನೀವೆಲ್ಲರೂ, ಆ ಥರ ಎಲ್ಲ ಕೇಳ್ತಾರೆ, ಆಯಿತಾ? ಯಾಕೆ ಕೇಳ್ತಾರೆ ಅಂದರೆ ನಮ್ಮ ಒಂದು ಸ್ಟ್ರೆಸ್ದು ಲೆವೆಲ್ಲು ತಿಳ್ಕೊಳ್ಳೋದಕ್ಕೋಸ್ಕರ ಹಂಗೆ ಕೇಳೋದು. ಅದಕ್ಕೆ ತಕ್ಕನಂಗೆ ಅವ್ರು ಟ್ಯಾಬ್ಲೆಟ್ಸ್ನ ಕೊಡೋದು. ವೈಟ್ ಪುಟ್ಟಾಣೆ ಇರುತ್ತೆ ನೋಡಿ, ಆ ಥರ. ಸೊ ಅದೇ ಥರ ಯಾವಾಗ ನಾವು ಈ ಥರ ಒಂದು ಏನೇ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋದಕ್ಕೂ ಅದಕ್ಕೂ ಒಂದು ಕಾರಣ ಇರುತ್ತೆ ಫ್ರೆಂಡ್ಸ್. ಸೊ ಅದನ್ನು ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಸೊ ಫಸ್ಟ್ ಬೇಗ ಮಾಡಿಬಿಡ್ತೀನಿ, ಯಾಕಂದರೆ ಟೈಮ್ ಓಡ್ತಾ ಇದೆ. ಸೊ ಒಂದು ಕೊಬ್ಬರಿ ತೊಗೊಂಡು ಅದು ಕಾಲು ಭಾಗದಷ್ಟು ಕಟ್ ಮಾಡ್ಕೋಬೇಕು. ಸೊ ನಾನು ಕಟ್ ಮಾಡಿ ತೋರಿಸ್ತೀನಿ. ಸೊ ಫಸ್ಟು ಒಂದು ಕಾಲು ಭಾಗದಷ್ಟು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ನಾನಿದು ಯಾವುದಕ್ಕೆ ಮಾಡ್ತಿರೋದು ಅಂದರೆ ರಾಹು ಗ್ರಹನ ಶಾಂತ ಮಾಡೋಕ್ಕೆ, ಶನಿ ಗ್ರಹನ ಶಾಂತ ಮಾಡೋಕ್ಕೆ, ಮತ್ತು ಮಂಗಳ ಗ್ರಹನ ಶಾಂತ ಮಾಡೋಕ್ಕೆ. ಈ 3 ಶಾಂತವಾಗಿಬಿಟ್ರೆ ಪ್ಲಸ್ ಸೂರ್ಯ ದೇವ್ರದ್ದು. ಸೊ ಇದು ಇಷ್ಟನ್ನು ನಮಗೆ ಶಾಂತವಾದರೆ ನಮ್ಮ ಲೈಫಲ್ಲಿ ಇನ್ಯಾವುದು ನಮಗೆ
ಇದು ಅಂತಾರೆ ನೋಡಿ, ಹಿಂದೆ ಹಾಕುವಂತಹ ಗ್ರಹಗಳೇ ಇರಲ್ಲ. ನಮ್ಮ ಒಂದು ಸಕ್ಸಸ್ನ ಮುಂದೆ ತಗೊಂಡು ಹೋಗ್ತಾ ಇರುತ್ತೆ ಹೊರತು ಇಲ್ಲೇ ಕುತ್ಕೊಳ್ಳಪ್ಪ ನೀನು ಅಂತ ಹೇಳೋಕ್ಕೆ ಯಾವುದು ಬರಲ್ಲ. ಸೊ ಅದಕ್ಕೋಸ್ಕರ ಸೊ ನೋಡಿ ಈ ಥರ ಮಾಡಬೇಕು ಫ್ರೆಂಡ್ಸ್. ಒಂದು ಕಾಲು ಭಾಗದಷ್ಟು ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರೊಳಗಡೆ ನಾನು ಇವಾಗ ಅದನ್ನು ಫಿಲ್ ಮಾಡ್ತಾ ಇದ್ದೀನಿ. ಸೊ ಅದು ಹೇಗೆ ಫಿಲ್ ಮಾಡೋದು ಅಂತ ತೋರಿಸ್ತೀನಿ. ಸೊ ನೀವೇನು ಒಂದು ಎಳ್ಳದು ಹಿಂಗೆ ಹಾಕೊಂಡಿದ್ದೀರಲ್ಲ, ಸೊ ಎಳ್ಳಿಗೆ ಇದು ಬೆಲ್ಲನ ಹಿಂಗೆ ಹಾಕೊಂಬಿಡಿ. ಸೊ ಇದೇ ಬಟ್ಲು ಹಾಕೊಳ್ಳಿ ಪರವಾಗಿಲ್ಲ. ಸೊ ಅದನ್ನು ಚೆನ್ನಾಗಿ ಕಂಬೈಂಡ್ ಮಾಡಬೇಕು, ಎರಡನ್ನೂ ಮಿಕ್ಸ್ ಮಾಡೇ ಮಾಡಬೇಕು ಇದರಲ್ಲಿ, ಆಯಿತಾ. ಸೊ 3 ಇಂಗ್ರೀಡಿಯೆಂಟ್ಸು ನಿಮಗೆ ಬೇಕಾಗುತ್ತೆ. ನಿಮ್ಮ ಒಂದು ಇದನ್ನೇ ಚೇಂಜ್ ಮಾಡಾಕತ್ತೆ. ನನಗೆ ಇದನ್ನು ಮಾಡಾದ್ಮೇಲೆ ನನಗೆ ಕಮೆಂಟ್ ಮಾಡಿ, ಆಯಿತಾ. ಯಾಕಂದರೆ ನನಗೆ ಕ್ಯೂರಿಯಾಸಿಟಿ ಇದೆ, ಬಿಕಾಸ್ ನಾನು ಇದು ಮಾಡ್ಕೊಂಡಿದ್ದೆ. ನಾನು ಆ್ಯಕ್ಚುಲಿ ಹೇಳಿದ್ನಲ್ಲ, ಫಸ್ಟ್ ನಾವು ಪಂಜಾಬಲ್ಲಿ ಇದ್ದಾಗ ನಮ್ಮ ಮನೆ ಪಕ್ಕ ಒಬ್ರು ಆಂಟಿ ಇದ್ದರು. ಸೊ ಅವ್ರು ಹೇಳ್ಕೊಟ್ಟಿದ್ದು ಒಂದು ರೆಮಿಡಿ ಇದು. ಸೊ ಅವರೆಲ್ಲ ಇದನ್ನು ತುಂಬ ಫಾಲೋ ಮಾಡ್ತಾಯಿದ್ರು. ಸೊ ಏನು ಅಂದರೆ ಇದು ಮನಿ ಅಬಂಡೆನ್ಸ್ದು ಜಾಸ್ತಿ ಮಾಡುತ್ತೆ. ಏನೇ ನಾವು ತಗೋಬೇಕು ಅಂದ್ರೂ ಕೆಲಸ ಕಾರ್ಯಗಳಾಗ್ತಾ ಇರಲ್ಲ, ತಡೆಗಳಾಗ್ತಾ ಇರುತ್ತೆ, ಯಾವಾಗಲೂ ಪ್ಲೇಟ್ಸ್ ಮಾಡ್ತಾ ಇರ್ತೀವಿ, ಅದನ್ನೆಲ್ಲ ಸ್ಟಾಪ್ ಮಾಡಾಕತ್ತೆ. ಮತ್ತು ನಮ್ಮ ಒಂದು ಸಕ್ಸಸ್ಗೆ ಕಾರಣ ಆಗುತ್ತೆ. ಸೊ ತುಂಬ ಜನ ಕೇಳ್ತಿರಲ್ಲ, ಕೆಲಸ ಸಿಗ್ತಾ ಇಲ್ಲ, ಜಾಬೇ ಸಿಗ್ತಾ ಇಲ್ಲ, ನಮ್ಮ ಮದುವೆನೇ ಆಗ್ತಾ ಇಲ್ಲ, ಮತ್ತು ನಮ್ಮ ಅತ್ತೆ ಇವ್ರುಗಳು ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ರಿಲೇಷನ್ಶಿಪ್ಪೇ ಸರಿ ಇಲ್ಲ ನಮ್ಮದು, ಮತ್ತು ಯಾವುದೇ ಇದರಲ್ಲೂ ಸಾಲ ಬಾಧೆ ಜಾಸ್ತಿ ಇದೆ, ಬೇರೆಯವ್ರು ನಮ್ಮ ದುಡ್ಡು ಎತ್ಕೊಂಡು ಹೋಗಿದ್ದಾರೆ, ವಾಪಸ್ಸೇ ಕೊಡ್ತಾ ಇಲ್ಲ, ಸಾಲ ಜಾಸ್ತಿ ಆಗ್ತಿದೆ ಅಂತ. ಅದೆಲ್ಲ ಇದು ಕರೆಕ್ಟ್ ಮಾಡುತ್ತೆ. ಯಾವಾಗ ನೀವು ಇದನ್ನು ಶಾಂತಿ ಮಾಡ್ತಿರೋ, ಯಾರು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಹೋಗಿದ್ರು ಅವರಾಗೆ ಅವ್ರು ತಂದು ಕೊಟ್ಬಿಡ್ತಾರೆ ನಿಮಗೆ, ತಗೊಳ್ಳಿ ನಿಮ್ಮ ದುಡ್ಡು ನೀವೇ ಇಟ್ಕೊಳ್ಳಿ ಅಂತ, ಆ ಥರ, ಆಯಿತಾ. ಸೊ ಕೆಲಸ ಸಿಗ್ತಾ ಇಲ್ಲ ಅಂದ್ರೂ ಆಬ್ವಿಯಸ್ಲಿ ನಿಮಗೆ ಕೆಲಸ ಸಿಗುತ್ತೆ. ಯಾಕೆ ಹೇಳಿ, ಸೂರ್ಯನೇ ನಮ್ಮ ಭಾಗ್ಯನ ಚೇಂಜ್ ಮಾಡೋದು, ಹಣೆ ಬರಹನ ಚೇಂಜ್ ಮಾಡೋದೇ ಸೂರ್ಯ ದೇವರು, ಆಯಿತಾ. ಸೊ ಮಂಗಳಂದು ಒಂದು ಅನುಕೂಲತೆ ನಮಗಿರಲೇಬೇಕು, ಮಂಗಳ ಗ್ರಹದು ಪ್ಲಸ್ ರಾಹುದು ಶನಿದು, ಸೊ ಎಲ್ಲದೂ ಸೇರಿಸ್ತಾ ಇದ್ದೀವಲ್ಲ. ಸೊ ಇವಾಗ ಇದರೊಳಗಡೆ ಇದನ್ನು ಫಿಲ್ ಮಾಡ್ತಾ ಇದ್ದೀನಿ. ಸೊ ನಾನು ಏನು ಗೊತ್ತಾ, ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಕೂತಿದ್ದೀನಿ. ಕೆಲವ್ರಿಗೆ ಅವ್ರಿಗೇನು ಗೊತ್ತಾ, ಕೆಲಸಗಳಿರುತ್ತೆ. ಸೊ ಅಂಥವ್ರು ಒಂದು ಹೇಳ್ತೀನಿ ಫ್ರೆಂಡ್ಸ್, ನೀವು ನಂದು ವ್ಲಾಗ್ ಬಂತು ಅಂದರೆ ನಿಮಗೆ ಯೂಟ್ಯೂಬಲ್ಲಿ ಅನ್ಕೊಂಬಿಡಿ, ತೇಜು ವ್ಲಾಗು ತುಂಬ ಲೆಂತಿಯಾಗಿರುತ್ತೆ. ಸೊ ನಾವು ಟೈಮ್ ಕೊಟ್ಟೇ ನೋಡಬೇಕಪ್ಪ ಅಂತ, ಆಯಿತಾ. ಹಿಂಗೆ ಬಂದ್ಬಿಟ್ಟು ಸುಮ್ಮನೆ ಕ್ಲಿಕ್ ಮಾಡಿಬಿಟ್ಟು ಹೊಟ್ಟೋಗಿ ಅರ್ಧಂಬರ್ಧ ಬಿಟ್ಟರೆ ಫುಲ್ಲು ನಂದು ರೀಚ್ ಡೌನ್ ಆಗೋಗುತ್ತೆ ಯೂಟ್ಯೂಬಲ್ಲಿ. ಅವಾಗ ಜಾಸ್ತಿ ಜನಕ್ಕೆ ಯೂಟ್ಯೂಬ್ ನನ್ನ ವೀಡಿಯೋಸ್ನೇ ಕಳಿಸಲ್ಲ. ಸೊ ಯಾರಿಗೆ ನೆಸೆಸಿಟಿ ಇದೆ ಅವ್ರಿಗೆ ನನ್ನ ವೀಡಿಯೋಸೇ ಸಿಗಲ್ಲ. ಸೊ ಆ ಥರ ಅರ್ಥ ಮಾಡ್ಕೊಳ್ಳಿ. ತುಂಬ ಜನಕ್ಕೆ ನೆಸೆಸಿಟಿ ಇದೆ, ಯಾವುದರಿಂದ ರೆಮಿಡಿ ಸರಿ ಮಾಡ್ಕೋಬೋದು ಅಂತ ಒಂದು ನಮಗೆ ಗೊತ್ತಿರೋ ಐಡಿಯಾ ಆರಾಮಾಗಿ ಮಾಡ್ಕೋಬೋದು. ಸೊ ಇದರೊಳಗಡೆ ನಾನು ಇದನ್ನು ಫಿಲ್ ಮಾಡ್ತಾ ಇದ್ದೀನಿ. ಫಿಲ್ ಮಾಡಿ ನಿಮಗೆ ತೋರಿಸ್ತೀನಿ. ಹಿಂಗಾಗಿ ನಾನು ಅವತ್ತೊಂದು ವೆಯ್ಟ್ ಲಾಸಲ್ಲಿ ಒಂದು ತೋರಿಸಿದೆ, ನಿಮ್ಗೆ ನೆನಪಿರ್ಬೋದು. ಸೊ ಅದರಲ್ಲೂ ಕೊಬ್ಬರಿನಲ್ಲಿ ಮಾಡಿ ತೋರಿಸಿದ್ನಲ್ಲ ಫ್ರೆಂಡ್ಸ್, ಆ ಥರ ಮೆಥಡೇ ಇದೂ. ಸೊ ನೋಡಿ ಇದ್ರೊಳಗಡೆ ಹಿಂಗೆ ಮಾಡಿ ಇದನ್ನು ಮೇಲ್ಗಡೆ ಹಿಂಗೆ ಮುಚ್ಚಿಬಿಟ್ಟು ಇವಾಗ ಹೇಳ್ತೀನಿ ನೋಡಿ, ಇದು ಇಂಪಾರ್ಟೆಂಟು, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೊ ಏನು ಮಾಡಬೇಕು ಅಂದರೆ ಇದನ್ನು ತಗೊಂಡೋಗ್ಬಿಟ್ಟು ನೀವು 3 ಮರದ ಹತ್ರ ಇಡ್ಬೋದು. ಫಾರ್ ಎಕ್ಸಾಂಪಲ್ ಬೇವಿನ ಮರದ ಹತ್ರ ಇಡ್ಬೋದು, ಅರಳಿ ಮರದ ಹತ್ರ ಇಡ್ಬೋದು, ಇಲ್ಲ ಆಲದ ಮರದ ಹತ್ರ ಇಡ್ಬೋದು. 3 ಮರದ ಹತ್ರ ಇಡೋಕ್ಕೆ ನಿಮಗೆ ಚಾನ್ಸ್ ಇರೋದು. ಯಾಕೆಂದರೆ ನಿಮ್ಮದೊಂದು ಆ ಒಂದು ಕರ್ಮನ ಹೀಲ್ ಮಾಡ್ಕೋಬೇಕಲ್ಲ. ಸೊ ಅಂಥ ಮರದಲ್ಲೇ ಆ ಪವರ್ ಇರೋದು, ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ಸೊ ಕೆಲವು ಕಡೆ ನೀವು ನೋಡಿರ್ತೀರಾ, ಈಗ ಅರಳಿ ಮರ ಇರೋ ಕಡೆ ಬೇವಿನ ಮರನೂ ಇರುತ್ತೆ. ಅಂಥದ್ದು ಮರಗಳು ಸಿಕ್ಬಿಟ್ರೆ ಪುಣ್ಯ ಅಂದ್ಕೊಳ್ಳಿ ನಿಮ್ಮದು. ಸೊ ನನಗೆ ಅಂಥ ಮರಗಳೇ ಸಿಗುತ್ತೆ, ಯಾಕಂದ್ರೆ ನಮ್ಮ ಮನೆ ಹತ್ರ ಇದೆ ಆ ಥರದ್ದು, ಆಯಿತಾ. ಸೊ ಅಂಥ ಕಡೆ ಹುಡುಕ್ಬಿಟ್ಟು ರಿಸರ್ಚ್ ಮಾಡಿ, ಇವಾಗೆಲ್ಲ ಏನೇನೋ ಹುಡುಕ್ತಾ ಇರ್ತೀರಲ್ಲ ಗೂಗಲಲ್ಲಿ, ಅದೇ ಇಲ್ಲಿದೆ ಹುಡುಕಿ ಒಂದು ಸ್ವಲ್ಪ ಕಷ್ಟಪಡಿ. ಏನಾರ ಲೈಫಲ್ಲಿ ಸಾಧಿಸ್ಬೇಕು, ನಿಮ್ಗೇನಾರ ಜಾಬ್ ಸಿಗಬೇಕು, ಮದುವೆ ಆಗ್ತಿಲ್ಲ ಅಂದರೆ ಮದುವೆ ಆಗಬೇಕು ಅಂತ ಇರೋರು, ಮತ್ತು ಕೆಲವರೆಲ್ಲ ತುಂಬ ಏನೋ ಒಂಥರ ಅವ್ರಿಗೆ ಪ್ರಾಬ್ಲಮ್ ಇರುತ್ತೆ, ಮನಿ ಇಶ್ಯೂಸ್ ತುಂಬ ಕಾಡ್ತಾ ಇರುತ್ತೆ, ಏನೇ ಮಾಡೋರು ರೆಮಿಡೀಸು ಕ್ಲಿಕ್ ಆಗ್ತಾ ಇರಲ್ಲ. ಸೊ ಅಂಥವ್ರು ರೂಟ್ ಕಾಸ್ಗೆ ಹೋಗಿ, ಅದಕ್ಕೆ ಹೇಳ್ತಾ ಇರೋದು. ಈಗ ಹೆಂಗೆ ನಾನು ಪಿಗ್ಮೆಂಟೇಷನ್ದು ರೂಟ್ ಕಾಸ್ಗೆ ಹೋಗಿ ಸರಿ ಮಾಡ್ಕೊಳ್ಳಿ, ಗಟ್ ಹೆಲ್ತ್ ಸರಿ ಮಾಡ್ಕೊಳ್ಳಿ, ಪಿಗ್ಮೆಂಟೇಷನ್ ಹೋಗುತ್ತೆ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಬರೀ ನೀವು ಮುಖಕ್ಕೆ ಫೇಸ್ ಪ್ಯಾಕ್ಸ್ ಹಾಕೊಂಡು ಯಾಕೋ ನಂಗೆ ಹೋಗ್ತಾ ಇಲ್ಲ, ತೇಜು ತೋರಿಸಿರೋದು ಹೋಗ್ತಾನೆ ಇಲ್ಲ, ಆ ಥರ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋ ಬದಲು ನಿಮ್ಮ ರೂಟ್ ಕಾಸ್ಗೆ ಹೋಗಿ, ನಿಮ್ಮ ಒಳಗೇ ಇರುತ್ತೆ, ಅದನ್ನು ಸರಿ ಮಾಡಿಕೊಂಡ್ರೆ ಮೆಡಿಸನ್ನು ಟಾನಿಕ್ ಎಲ್ಲಿರುತ್ತೆ. ನಾನು ಹೇಳಿದ್ನಲ್ಲ ಸ್ಮೈಲ್ ಕೊಡ್ಕೊಂಡೇ ಬನ್ನಿ ಅಂತ. ಯಾಕೆ ಸ್ಮೈಲು ಅಂದರೆ ಅದೇ ಒಂದು ಟಾನಿಕ್ಕು. ನಿಮಗೆ ಯಾವಾಗ ನಗ್ತಿರೋ ವೆಯ್ಟ್ ಲಾಸು ಆಗುತ್ತೆ, ಪ್ಲಸ್ ನಿಮ್ಮದು ಸ್ಕಿನ್ನು ಚೆನ್ನಾಗಿ ಗ್ಲೋನು ಬರುತ್ತೆ, ಮತ್ತು ಹ್ಯಾಪಿನೆಸ್ ಬರುತ್ತೆ. ನಿಮಗೆ ಮನಿ ಅಬಂಡೆನ್ಸ್ ಬರೋದಕ್ಕೆ ಮ್ಯಾನಿಫೆಸ್ಟೇಷನ್ ಯಾರ್ಯಾರು ಮಾಡ್ತಾ ಇದ್ದೀರೋ, ಸೊ ಯಾರ್ಯಾರು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲ ನಿಮ್ಮದು ಫ್ರೀಕ್ವೆನ್ಸಿ ಚೆನ್ನಾಗಿದ್ದಾಗಲೇ ಅದು ಮ್ಯಾಚ್ ಆಗೋದು. ಏನೊಂದು ನೀವು ಈ ಕೇಳ್ಕೊಂಡಿರ್ತೀರೋ ಯೂನಿವರ್ಸ್ದು ಎನರ್ಜಿ ಮತ್ತು ನಿಮ್ಮ ಎನರ್ಜಿ ಅಲೈನ್ಮೆಂಟ್ ಆದಾಗಲೇ, ಆ ಒಂದು ಫ್ರೀಕ್ವೆನ್ಸಿ ಮ್ಯಾಚ್ ಆದಾಗಲೇ ನಿಮ್ಮದು ಕ್ಲಿಕ್ ಆಗೋದು, ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಎಷ್ಟು ಮ್ಯಾನಿಫೆಸ್ಟೇಷನ್ದು ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ, ನಂದು ಹಳೆ ಬ್ಲಾಗ್ಸ್ ತುಂಬ ಮಾಡಿದ್ದೀನಿ.
ಸೊ ಒಂದೊಂದೇ ನೋಡ್ಕೊಂಬಂದ್ರೆ ನಿಜವಾಗ್ಲೂ ನಿಮ್ಗೆ ಅರ್ಥ ಆಗ್ಬಿಡುತ್ತೆ, ಓ ಈ ಥರ ಇರುತ್ತಾ ಅಂತ, ಆಯಿತಾ. ಸೊ ಅದೆಲ್ಲ ಈ ಥರ ಮಾಡಿಬಿಟ್ಟು ಫ್ರೆಂಡ್ಸ್, ನೀವು 3 ಮರದ ಹತ್ರ ಹೋಗಿ, ಆಲದ ಮರ ಇಲ್ಲ ಬೇವಿನ ಮರ ಮತ್ತು ಹರಳಿ ಮರ, 3 ಮರ ಚಾನ್ಸು ನಿಮಗೆ. ಸೊ ಇದನ್ನು ಎಲ್ಲಿಡಬೇಕು ಅದು ಇಂಪಾರ್ಟೆಂಟು. ಮರದ ಬುಡದ ಕೆಳಗೆ ಮರ ಇರುತ್ತಲ್ಲ, ಅದ್ರ ರೂಟ್ ಇರುತ್ತೆ ನೋಡಿ, ರೂಟ್ ಕಾಸ್ಗೆ ಹೋಗ್ತಾ ಇರೋದು ಈಗ ನಾನು, ರೂಟ್ ಕಾಸ್ಗೆ ಹೊಟ್ಟೋಗ್ತಾ ಇದ್ದೀನಿ. ಮರದ ಬುಡದ ಕೆಳಗೆ ಇಡಬೇಕು. ಯಾಕೆ ಇಡಬೇಕು ಗೆಸ್ ಮಾಡಿ, ಯಾಕೆ ಇಡಬೇಕು ಅಂದರೆ ಅಲ್ಲಿ ಕ್ರಿಮಿ ಕೀಟಗಳು ಬರುತ್ತೆ. ಸೊ ಇವಾಗ ಅಂದ್ಕೊಳ್ಳಿ, ಸೊ ನಾನು ಕೊಬ್ಬರಿನ ಸೂರ್ಯನ ಕೂರಿಸ್ದೆ, ಮತ್ತು ಮಂಗಳನೂ ಕೂರಿಸಿದ್ದೀನಿ. ಮಂಗಳ ಅಂದರೆ ಯಾರು, ಸ್ವೀಟ್ನೆಸ್ಸು. ಮತ್ತು ಶನಿದೂ ಒಳಗೆ ಹಾಕಿದ್ವಿ. ಶನಿದು ಯಾವುದು, ಎಳ್ಳು. ಸೊ 3 ಕಂಬೈಂಡ್ ಮಾಡಿ ಹಾಕಿ ಕೂರಿಸಿದ್ದೀವಿ. ಈಗ ಒಬ್ಬರು ಕಾಯ್ತಾ ಇದ್ದೀವಿ, ಬಂದ್ರಪ್ಪ ವೆಲ್ಕಮ್ ಮಾಡ್ತಾ ಇದ್ದೀವಿ, ನಮ್ಮ ಮನೆಗೆ ಊಟಕ್ಕೆ ಕರೆದಿದ್ದೀವಿ ನಿಮಗೆ ಅಂತ. ಯಾರು, ರಾಹು. ಸೊ ರಾಹು ಗ್ರಹ ಅದು ಎಲ್ಲಿರುತ್ತೆ, ಯಾವ ಒಂದು ವಸ್ತುಗಳಲ್ಲಿರುತ್ತೆ, ರಾಹುದು ಯಾವುದ್ರಲ್ಲಿರುತ್ತೆ ಅಂದರೆ ಕ್ರಿಮಿ ಕೀಟಗಳಲ್ಲಿರುತ್ತೆ ರಾಹು. ಅದಕ್ಕೋಸ್ಕರ ನೋಡಿ ತುಂಬ ಜನಕ್ಕೆ ಯಾಕೆ ಕರ್ಮ ಸುತ್ತಕೊಡುತ್ತೆ ಅಂದರೆ ಫ್ರೆಂಡ್ಸ್, ತುಂಬ ಜನ ನಮಗೆ ಗೊತ್ತಿಲ್ಲದೆ ಇರೋಂಗೆ ಕ್ರಿಮಿ ಕೀಟಗಳನ್ನ ಸಾಯಿಸ್ತಾ ಇರ್ತೀವಿ. ಕ್ರಿಮಿ ಕೀಟಗಳನ್ನ ಸಾಯಿಸ್ತಾ ಇರ್ತೀವಿ, ಇರುವೆಗಳನ್ನ ಸಾಯಿಸೋದಾಗಿರ್ಬೋದು, ಗೊದ್ದಗಳನ್ನ ಸಾಯಿಸೋದಾಗಿರ್ಬೋದು, ಅದೆಲ್ಲ ಕರ್ಮಗಳಿರುತ್ತೆ. ಸೊ ನಿಮಗೆ ಗೊತ್ತಾ, ಮಾರ್ವಾಡೀಸ್ ಎಲ್ಲ ಪಾರ್ಕ್ಗಳ ಹತ್ರ ನೋಡಿ, ಒಂದು ಪೇಪರಲ್ಲೋ ಒಂದು ಇದರಲ್ಲೋ ತೊಗೊಂಡು ಸಕ್ಕರೆನ ಹಾಕ್ತಾ ಇರ್ತಾರೆ ಕೆಳಗೆ, ಪಾರ್ಕ್ಗಳಲ್ಲಿ ಗಮನಿಸಿ ಬೇಕಾರೆ. ಸೊ ಕೆಳಗಡೆ ಹಿಂಗೆ ಉದುರಿಸ್ತಾ ಇರ್ತಾರೆ ಸಕ್ಕರೆನ. ಯಾಕೆಂದರೆ ಸ್ವೀಟ್ನೆಸ್ಸು, ಮಂಗಳನ ಅವ್ರು ಸರಿ ಮಾಡ್ಕೊಳ್ಳೋದು. ಮಾರ್ವಾಡೀಸ್ ಎಲ್ಲ ಏನು ಗೊತ್ತಾ ಫ್ರೆಂಡ್ಸ್, ಸಖತ್ ಅವ್ರದ್ದು ಮನಿ ವ್ಯಾಲ್ಯೂ ತುಂಬ ಚೆನ್ನಾಗಿ ಗೊತ್ತವ್ರಿಗೆ, ಆಯಿತಾ. ಅದಕ್ಕೆ ಅವ್ರು ಅಷ್ಟು ಸಕ್ಸಸ್ಫುಲ್ ಲೈಫ್ನ ಲೀಡ್ ಮಾಡೋದು ಯಾಕಪ್ಪ ಅಂದರೆ ಅವ್ರ ಮನಿ ವ್ಯಾಲ್ಯೂನ, ಮನಿಗೆ ತುಂಬ ವ್ಯಾಲ್ಯೂ ಕೊಡ್ತಾರೆ ಅವ್ರು ಮಾರ್ವಾಡೀಸು, ಆಯಿತಾ. ಸೊ ತುಂಬ ಜನ ಈ ಥರ ಮಾಡಿರೋದು ನಾನು ನೋಡಿದ್ದೀನಿ. ಸೊ ಅದನ್ನು ಕ್ರಿಮಿ ಕೀಟಗಳಿರೋ ಕಡೆನೇ ಇದು ಶಾಂತ ಆಗೋದು. ಪ್ರತಿಯೊಂದನ್ನು ತಿಂದಾಕತ್ತೆ. ನೀವೇನು ಅಂದ್ಕೊಂಡ್ರೆ ಆ ಬುಡದ ಹತ್ರ ಹಿಂಗೆ ಇಟ್ಟು ಬಂದರೆ ನೀವು 1 ವಾರ ಬಿಟ್ಟು ನೋಡಿ ಫುಲ್ಲು ಖಾಲಿ ಮಾಡಿರುತ್ತೆ. ಈವನ್ ಕೊಬ್ಬರಿನೂ ಕೊರ್ದು ತಿಂದಿರುತ್ತೆ. ಈವನ್ ಬೇಕಾದ್ರೆ ನಿಮಗೆ ಇಡ್ಬೇಕಾದ್ರೆ ಹಿಂಗೆ ಓಪನ್ ಮಾಡು ಇಡ್ಬೋದು. ಇಲ್ಲ ಇದು ಫುಲ್ಲೂ ಒಂದು ಕವರ್ ಮಾಡಿ ನಮ್ದೊಂದು ಇದು ಭಾಗ್ಯ ನಮ್ಮದು ಸರಿ ಹೋಗ್ಲಪ್ಪ ಅಂದ್ಬಿಟ್ಟು ಹಿಂಗೆ ಇಟ್ಬಿಟ್ಟು ಬಂದರೆ ಫುಲ್ಲೂ ತಿಂದ್ಬಿಟ್ಟಿರುತ್ತೆ ಅದು, ಆಯಿತಾ. ಫುಲ್ಲೂ ತಿಂದಿರುತ್ತೆ ಅದು. ಯಾವಾಗ ಅದು ತಿನ್ನುತ್ತೋ ನಿಮ್ಮ ಒಂದು ಕರ್ಮ ಹೀಲ್ ಆಗ್ತಾ ಬರುತ್ತೆ. ಹೇಗೆ ನಾನು ಸಾಯಿಬಾಬಾದ ಹೇಳಿದ್ನೋ, ಪ್ರತಿಯೊಬ್ಬರು ಮನೆಯಿಂದ ಹೋಗ್ಬಿಟ್ಟು ಸಾಮಾನು ತಂದು ಹೇಗೆ ಅವರು ಬೇಯಿಸ್ಬಿಟ್ಟು ಅವರ ಒಂದು ಕರ್ಮನ ಹೀಲ್ ಹೇಗೆ ಮಾಡ್ತಾ ಇದ್ರು, ಅದೇ ಥರ ಈ ಒಂದು ಕರ್ಮನ ನಿಮ್ಮದು ಹೀಲ್ ಮಾಡೋದು ಯಾರು ಅಂದರೆ ರಾಹುದೇವರು, ಕ್ರಿಮಿ ಕೀಟಗಳು. ಅದಕ್ಕೆ ನೋಡಿ ಮಾರ್ವಾಡೀಸ್ ಈವನ್ ಅವ್ರ ತಲೆನಲ್ಲಿ ಏನಿದ್ರು ತೆಗೆದ್ಬಿಟ್ಟು ಹಾಕ್ತಾರೆ ಕೆಳಗೆ, ಆಯಿತಾ. ಯಾರಿಗೂ ಹಾರ್ಮ್ಫುಲ್ ಮಾಡಲ್ಲ ಅವರು. ಪ್ರತಿಯೊಂದು ಪ್ರಾಣಿ ವಸ್ತುಗಳನ್ನ ನಾವು ಹೇಗೆ ಅದನ್ನು ಕಾಪಾಡ್ಕೊಂಬರ್ತೀವೋ ಅದು ತುಂಬ ನಮ್ಮ ದೆಸೆನೇ ಅದು ಚೇಂಜ್ ಮಾಡಕತ್ತೆ. ಸೊ ನೀವು ಏನೇ ಇವಾಗ ನೋಡಿ ಪೂಜೆಗಳಲ್ಲಿ ಸಾಮಾನ್ಯವಾಗಿ ಗೃಹ ಪ್ರವೇಶ ಅಂತ ಕಡೆ ಎಲ್ಲ ನೀವು ಪೂಜೆಗಳಿಗೆ ಕರೆಸ್ದಾಗ ಏನೇನು ಶ್ಲೋಕಗಳಲ್ಲಿ ಹೇಳ್ತಾರೆ ನೋಡಿ, ಅವರೊಂದು ಪೂಜೆ ಮಾಡ್ಬೇಕಾದ್ರೆ ಕ್ರಿಮಿ ಕೀಟಗಳದ್ದು ಇದೆಲ್ಲ ಶಾಂತಿ ಅಂತಲೇ ಏನೋ ಒಂದು ಪೂಜೆ ಮಾಡ್ತಾರೆ ಅವರು. ಯಾಕೆಂದರೆ ನಮಗೆ ಗೊತ್ತಿಲ್ಲದೇನೋ ಹಿಂದಿನ ಜನ್ಮದಲ್ಲಾಗಿರ್ಬೋದು, ಈ ಜನ್ಮದಲ್ಲೇ ಮಾಡಿರ್ಬೋದು, ಸುಮಾರು ತಪ್ಪುಗಳನ್ನ ನಾವು ಮಾಡಿರ್ತೀವಿ ಫ್ರೆಂಡ್ಸ್. ಅದು ಹೇಳಿದ್ನಲ್ಲ, ಯಾರ್ದು ದುಡ್ಡನ್ನ ನಾವು ಹದುಮಿಟ್ಕೊಂಡಿರ್ತೀವೋ ಅವಾಗ ಯಾರು ಬರ್ತಾರೆ, ಶನಿದೇವರೇ ಬರೋದು ನಮಗೆ ಬುದ್ಧಿ ಪಾಠ ಕಲ್ಸೋಕ್ಕೆ ಶನಿದೇವ್ರು ಬರ್ತಾರೆ, ರಾಹುದೇವರೇ ಬರೋದು. ಯಾವಾಗ ನೀವು ಒಳ್ಳೇದು ಮಾಡ್ಕೊಂಬನ್ನಿ, ಇಡೀ ಮನೇನ ನೀವು ಕ್ಲೀನ್ ಮಾಡಿ, ವಾಶ್ರೂಮ್ನ ಕ್ಲೀನ್ ಮಾಡ್ಕೊಳ್ಳಿ, ಇದ್ದಕ್ಕಿದ್ದಂಗೆ ನಿಮ್ಮ ಮನೆಯಲ್ಲಿ ಅಬಂಡನ್ಸು ಜಾಸ್ತಿ ಆಗುತ್ತೆ. ಯಾವಾಗ ನೀವು ಖುಷಿಯಾಗಿರಿ, ಲಕ್ಷ್ಮೀ ದೇವ್ರು ನಿಮ್ಮ ಮನೆಗೆ ಆಗಮನ ಆಗುತ್ತೆ. ಅಂದರೆ ಲಕ್ಷ್ಮೀ ದೇವರು ಖುಷಿಯಾಗಿ ಎಲ್ಲಿರ್ತೀರೋ ಅಲ್ಲಿ ಪ್ರತ್ಯಕ್ಷವಾಗಿ ಲಕ್ಷ್ಮೀ ದೇವರು ಒಲಿಯುತ್ತೆ. ಸೊ ಹ್ಯಾಪಿನೆಸ್ ಬರಬೇಕು ಅಂದರೆ ಯಾವಾಗಲೂ ನಗ್ತಾ ಇರಿ ಫ್ರೆಂಡ್ಸ್. ಅದೊಂದೇ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು, ಪ್ಲೀಸ್ ನನ್ನ ವ್ಲಾಗ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಕ್ಕೊಂಡೇ ಇರಿ. ನಾನು ಹೇಳದ್ನಲ್ಲ, ನಂದು ವ್ಲಾಗ್ ಮೊದಲೇ ಲೆಂತಿ ಅಲ್ವಾ, ಒಂದೇ ಒಂದು ಕ್ಲೂ ಕೊಡ್ತಾ ಇದ್ದೀನಿ. ಫಸ್ಟಿಂದ ಲಾಸ್ಟ್ವರೆಗೂ 30 ನಿಮಿಷ ಮಾಡ್ಕೊಂಡು ಕೂತಿರ್ತೀನಿ. 20 ನಿಮಿಷನೇ ಮಾಡೋದ್ನಪ್ಪ. 10 ನಿಮಿಷಕ್ಕೆ ನಿಮಗೆ ಒಂದು 60 ಕ್ಯಾಲೋರೀಸ್ ಬರ್ನ್ ಆದರೆ, ಒಂದು 120 ಕ್ಯಾಲೋರೀಸ್ ನನ್ನ ವೀಡಿಯೋ ನೋಡೇ ನಿಮ್ಗೆ ಆರಾಮಾಗಿ ಫ್ರೀಯಾಗಿ ಬರ್ನ್ ಆಗ್ತಿರ್ಬೇಕಾರೆ, ಸೊ ನೋಡೋದ್ರಲ್ಲಿ ಯಾಕೆ ನೀವು ಇದು ಮಾಡ್ಕೊತೀರಾ, ಆಯಿತಾ. ಸೊ ನಾನು ಒಂದು ಸ್ವಲ್ಪ ಟ್ರಿಕ್ಕು ಹೇಳ್ಕೊಡ್ತಾ ಇದ್ದೀನಿ. ಕೆಲವ್ರಿಗೆಲ್ಲ ಮುಖ ಚೆನ್ನಾಗಾಗಬೇಕು, ಯಂಗರ್ ಲುಕ್ಕಿಂಗ್ ಸ್ಕಿನ್ ಬೇಕು, ಯಾರಿಗೆ ಮುಖದಲ್ಲಿ ಕಲೆಗಳಿರಬಾರ್ದವ್ರಿಗೆಲ್ಲ ಹ್ಯಾಪಿನೆಸ್ ಇದ್ರೇ ಬರೋದು. ಅಟ್ಲೀಸ್ಟ್ ನಂದೊಂದು ವ್ಲಾಗ್ ನೋಡಿ ಸಾಕು, ನಿಮಗೆ ನಗು ಬಂದ್ಬಿಡುತ್ತೆ, ಜೋರಾಗಿ ನಗ್ತೀರಾ, ನಿಮ್ಮದು ಸ್ಟ್ರೆಸ್ ಎಲ್ಲ ಹೊರಟೋಗುತ್ತೆ, ಆಯಿತಾ ಫ್ರೆಂಡ್ಸ್. ಸೊ ಈ ಥರ ಮಾಡಿ. ಸೊ ಇದನ್ನು ಶನಿವಾರದ ಹೊತ್ತು ಮಾಡಬೇಕು. ಯಾವಾಗ ಅಂದರೆ ಒಂದು 4 ವಾರ ಮಾಡಿ. ನಾನು ಇದನ್ನು 4 ವಾರ ಮಾಡಿದ್ದೆ. ನನಗೆ 3ನೇ ವಾರದಲ್ಲೇ ರಿಸಲ್ಟ್ ಗೊತ್ತಾಯಿತು. ಅಂದರೆ ಚೆನ್ನಾಗಿ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮ್ಗೆ ಈ ಒಂದು ರೆಮಿಡಿನ ರೆಕಮೆಂಡ್ ಮಾಡ್ತಾ ಇದ್ದೀನಿ.
ಸೊ ಯಾರಿಗೆ ತುಂಬ ಮನಿದು ಇಶ್ಯೂಸ್ ಇದೆ, ಯಾರ ದುಡ್ಡು ತಗೊಂಡು ನಿಮಗೆ ಕೊಡ್ತಾ ಇರಲ್ಲ, ತುಂಬಾ ಆಟ ಆಡಿಸ್ತಾ ಇರ್ತಾರೆ, ಸತಾಯಿಸ್ತಾ ಇರ್ತಾರೆ, ಅಂಥ ಟೈಮಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ. ಈವನ್ ನಿಮಗೆ ಮದುವೆ ಆಗ್ತಿಲ್ಲ ಅಂದ್ರೂ ನಿಮ್ಮ ಒಂದು ಹಿಂದಿನ ಜನ್ಮದ ಕರ್ಮ ಅದಕ್ಕೆ ಕಾರಣ ಆಗಿರುತ್ತೆ. ಸೊ ಈ ಥರದ್ದೆಲ್ಲ ಮಾಡಿ ನಿಮ್ಮ ಒಂದು ಕರ್ಮ ಹೀಲ್ ಆಗ್ತಾ ಬರುತ್ತೆ, ಆಯಿತಾ. ಸೊ ಕೆಲವ್ರಿಗೆ ಮಕ್ಕಳಾಗಿರಲ್ಲ ನೋಡಿ, ಮಕ್ಕಳಾಗದೇ ಇರೋರು ಈ ರೆಮಿಡಿ ಮಾಡ್ಬೋದು. ಸೊ ಮಕ್ಕಳಾಗದೇ ಇರೋರು, ಮತ್ತು ಜಾಬ್ ಬೇಕು ಅನ್ನೋರು, ಮತ್ತು ಬಿಸ್ನೆಸ್ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋರು, ಆದಷ್ಟು ನನ್ನೊಂದು ಹಂಬಲ್ ರಿಕ್ವೆಸ್ಟ್ ಏನಂದರೆ ಚಾರಿಟಿ ಮಾಡಿ. ಯಾರಿಗಾರ ಎಷ್ಟೇ ಆಗಿರ್ಬೋದು ಫ್ರೆಂಡ್ಸ್, ಒಂದು 10 ರೂಪಾಯಾರ ಮಾಡಿ, 20 ರೂಪಾಯಾರ ಮಾಡಿ, 50 ಮಾಡಿ, 100 ಮಾಡಿ, ನಿಮ್ಮ ಒಂದು ಇಷ್ಟ ಎಷ್ಟಾರ ಮಾಡಿ. ಹೆಂಗೆ ಮಾಡಬೇಕು ಅಂದರೆ ನಿಮಗೆ ಗೊತ್ತಿರುವಂತಹ ರಿಲೇಟಿವ್ಸ್ಗೆ ಮಾಡಬಾರ್ದು, ನೀವು ಬೇರೆಯವ್ರಿಗೆ ಸಹಾಯ ಮಾಡಬೇಕು. ಯಾಕೆ ಮಾಡಬೇಕು ಅಂದರೆ ಅವರು ನಿಮ್ಮದು ಒಂದು ಬ್ಲೆಸ್ಸಿಂಗ್ಸ್ ಕೊಡ್ತಾರೆ ನೋಡಿ, ಅದು ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಬ್ಲೆಸ್ಸಿಂಗ್ಸ್ ಆಗಿರುತ್ತೆ ನಿಮಗೆ. ಸೊ ನಿಮ್ಗೆ ಗೊತ್ತಿಲ್ಲ, ಅದೆಲ್ಲ ನಿಮಗೆ ಕೌಂಟ್ ಆಗ್ತಾ ಬರುತ್ತೆ. ನಾ ಹೇಳಿದ್ನಲ್ಲ, ಯೂನಿವರ್ಸ್ದು 2 ಕಣ್ಗಳು. ಸೊ ಅದು ಯಾವಾಗಲೂ ನಮ್ಮನ್ನೇ ನೋಡ್ತಾ ಇರುತ್ತೆ, ಆಯಿತಾ. ಸೊ ಏನು ಗೊತ್ತಾ, ಒಂಥರ ಖುಷಿಯಿಂದ ಮಾಡಿ, ಯಾವುದನ್ನು ದುಃಖ ಪಡ್ಕೊಂಡು. ಅದಕ್ಕೆ ಹೇಳೋದು, ಈಗ ಅಡುಗೆ ಮಾಡ್ಬೇಕಾದ್ರೂ ಲೇಡೀಸ್ ಎಲ್ಲ ದುಃಖ ಮಾಡಿಕೊಂಡು ಬೇಜಾರು ಮಾಡ್ಕೊಂಡು ಮಾಡಿದಾಗ ಊಟ ಟೇಸ್ಟಿಯಾಗಿ ಬರೋದೇ ಇಲ್ಲ ಫ್ರೆಂಡ್ಸ್. ಅಬ್ಸರ್ವ್ ಮಾಡಿಬೇಕಾರೆ ನೀವು ಖುಷಿಯಾಗಿ ಒಂದು ಹಾಡು ಹೇಳ್ಕೊಂಡು ಹ್ಯಾಪಿನೆಸ್ಸಿಂದ ಮಾಡಿ, ಅದರದ್ದು ಒಂದು ರುಚಿನೇ, ಅದರದ್ದು ಒಂದು ಇದೇ ಸ್ವಾದನೇ ಚೇಂಜ್ ಆಗಿರುತ್ತೆ. ಹೇಗೆ ಅದು ಚೇಂಜ್ ಆಗುತ್ತೆ ಅಲ್ವಾ. ಸೊ ಹಂಗೆ ಬಿಟ್ಟರೆ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಸಾಲ ಬಾಧೆದು ಹೇಗೆ ಅದರದ್ದು ರೂಟ್ ಕಾಸಿಂದನೂ ಹೇಳ್ಬಿಟ್ಟಿದ್ದೀನಿ, ಅದನ್ನು ಹೇಗೆ ಸರಿ ಮಾಡ್ಕೋಬೋದು ಅಂತಲೂ ಹೇಳಿದ್ದೀನಿ. ಸೊ ಇದನ್ನು ಆ ಥರ ಮರಗಳಿರುವಂತಹ ಜಾಗದಲ್ಲೇ ಇಡಬೇಕಾಗುತ್ತೆ ಫ್ರೆಂಡ್ಸ್, ಅದೇ ಬೇಕಾಗಿರೋದು. ಮರದ ಕೆಳಗಿಟ್ರೇ ಅದು ಕ್ರಿಮಿಕೀಟ, ದೊಡ್ಡ ಕ್ರಿಮಿಕೀಟಗಳು ಬಂದು ಅದನ್ನು ತಿಂದಾಗ ರಾಹು ಬಂದು ತಿನ್ನುತ್ತೆ ಅಂದ್ಕೊಳ್ಳಿ. ಸೊ ಆವಾಗ ಶಾಂತವಾಗುತ್ತೆ ಇದೆಲ್ಲ. ಸೊ ಕೆಲವರು ಟ್ರಸ್ಟೇ ಮಾಡಲ್ಲ, ಯಾರು ಸ್ಪಿರಿಚುಯಾಲಿಟಿನ ನಂಬೋದೇ ಇಲ್ಲ. ಇವಾಗೆಲ್ಲ ತುಂಬ ಐಫೈಗಳಾಗೋಗಿದ್ದಾರೆ. ನಾನಂತೂ ಬೆಂಗಳೂರಲ್ಲಿ ಇದ್ದೀನಲ್ವಾ, ನಾನು ನೋಡ್ತಾನೆ ಇರ್ತೀನಿ, ಎಲ್ಲ ಈ ಸಾಫ್ಟ್ವೇರ್ ಕಂಪ್ನೀಸಲ್ಲಿ ವಿಸಿಟ್ ಮಾಡ್ತಿರ್ತೀವಲ್ಲ, ಏನೆಲ್ಲ ಹುಡುಗಿರೆಲ್ಲ ಸ್ಮೋಕ್ ಮಾಡಿಕೊಂಡು ಅದೆಲ್ಲ ನೋಡೋ ನಮಗೆ ಒಂಥರ ಬೇಜಾರಾಗುತ್ತೆ. ಇವಾಗಿನ ಹುಡುಗಿರು ಅಂದರೆ ಯಾವ ಒಂದು ಸಂಪ್ರದಾಯನ ಫಾಲೋ ಮಾಡ್ಬೇಕು ಅದನ್ನೇ ಮಾಡ್ತಾ ಇಲ್ಲ ಅವರು. ಸೊ ಇವಾಗ ನಾವು ಜೀನ್ಸ್ ಹಾಕೋತೀವಿ, ಅದರ ಟ್ರಿಪ್ಗೆ ಹೋಗ್ಬೇಕಾದ್ರೆ ನಾವು ಮಾಡ್ರನ್ ಆಗೇ ಇರ್ತೀವಿ. ಹಂಗನ್ಬಿಟ್ಟು ನಾವು ಕೆಟ್ಟದೆಲ್ಲ ಕಲಿಬೇಕು ಅಂತ ಏನಾರ ರೂಲ್ಸ್ ಇದೆಯಾ? ಸೊ ನಮ್ಮ ಒಂದು ಕಲ್ಚರ್ನ, ನಮ್ಮ ಒಂದು ಇದನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದನ್ನು ನಾವು ಬೇರೆಯವ್ರಿಗೂ ಒಂದು ಮಾದರಿಯಾಗಿ ಹೇಳ್ಕೊಡ್ಬೇಕು. ಈಗ ನೋಡಿ, ಫಾರಿನರ್ಸ್ ಹರಿದ್ವಾರ ಚಿಕೇಶ್ಗೆಲ್ಲ ಮೊನ್ನೆ ನಾನು ಹೋದಾಗ ಎಲ್ಲರೂ ಎಷ್ಟು ಚೆನ್ನಾಗಿ ಚೂಡಿದಾರ್ಗಳು ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಒಂಥರ ವೆಲ್ ಕಲ್ಚರ್ಡ್ ಆಗಿ ಅವರು ಇಷ್ಟಪಡ್ತಾರೆ. ಹೂವೆಲ್ಲ ಮುಡ್ಕೊಳ್ಳೋದಾಗಿರ್ಬೋದು, ಬಿಂದಿ ಇಟ್ಕೊಳ್ಳೋದಾಗಿರ್ಬೋದು, ಸೊ ಆ ಥರ ಎಲ್ಲ ಇಷ್ಟಪಡ್ತಾರೆ. ಸೊ ನಾವು ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಬರಬೇಕು, ಆಯಿತಾ. ಸೊ ನಾವು ಅದೇ ಮಾತಾಡ್ಕೊಳ್ತಾ ಇರ್ತೀವಿ ಎಲ್ಲರೂ. ಇವಾಗಿನ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಟ್ಟಿದೆ. ಮಕ್ಳುಗಳ್ದು ಅಷ್ಟೇ ಮುಂಚೆ ಥರ ಇಲ್ಲ, ನಾವೆಲ್ಲ ಥರ ಆಗ್ತಾಯಿದ್ವಿ, ನಾವು ಎಂಜಾಯ್ ಮಾಡ್ತಾಯಿದ್ವಿ. ಜೀನ್ಸು ಹಾಕ್ತಾಯಿದ್ವಿ, ಶಾರ್ಟ್ ಡ್ರೆಸ್ಸು ಹಾಕ್ತಾಯಿದ್ವಿ ಚಿಕ್ಕ ಏಜಲ್ಲಿ, ಇವಾಗಲ್ಲ. ಸೊ ಆ ಥರ ಎಲ್ಲ ಹಾಕಿ ನಾವು ಎಂಜಾಯ್ ಮಾಡ್ತಿದ್ವಿ. ಬಟ್ ಇವಾಗಿನ ಕಲ್ಚರು ಇದೇ ಬೇರೆ ಥರ ಆಗೋಗಿದೆ. ಸೊ ಆದಷ್ಟು ಟ್ರೈ ಮಾಡಿ ಈ ಥರದ್ದೆಲ್ಲ ಒಂದು ರೆಮಿಡೀಸ್ ಮಾಡ್ಕೊಂಬನ್ನಿ ಫ್ರೆಂಡ್ಸ್. ಯಾಕೆಂದರೆ ನಮಗೆ ಗೊತ್ತಿರಲ್ಲ ಹೇಗೆ ಅದನ್ನು ಸರಿ ಮಾಡ್ಕೋಬೋದು ಅಂತ ಅಲ್ವಾ. ಸೊ ಈ ಥರ ಎಲ್ಲ ಮಾಡಿಕೊಂಡ್ರೆ ಆಬ್ವಿಯಸ್ಲಿ ನಿಮ್ಮದೆಲ್ಲ ಸರಿ ಹೋಗ್ತಾ ಬರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಬ್ಯೂಟಿ ವ್ಲಾಗ್ಸು ತುಂಬ ಮಾಡಿದ್ದೀನಿ ನಾನು. ಸೊ ನಿಮ್ಗೆ ಇಷ್ಟ ಆದರೆ ಮ್ಯಾನಿಫೆಸ್ಟೇಷನ್ದು ತುಂಬ ಇದೆ, ಹಳೆ ವೀಡಿಯೋಸ್ನ ಹೋಗಿ ಚೆಕ್ ಮಾಡ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಷ್ಟೊತ್ತು ನೋಡಿಕ್ಕೆ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್, ಆವಾಗಲೇ ನಿಮಗೆ ನೋಟಿಫಿಕೇಷನ್ ಬರೋದು. ಅಕಸ್ಮಾತ್ ನೋಟಿಫಿಕೇಷನ್ ಬರದೇ ಇದ್ರೂ ನಂದು ಹೆಸ್ರದ್ದು ಗೊತ್ತಲ್ಲ, ಚಾನಲ್ ಹೆಸರು ತೇಜುಶ್ರೀ ಅಂತ. ಸೊ ತೇಜುಶ್ರೀ ಅಂತ ನೀವು ಟೈಪ್ ಮಾಡಿದ್ರೆ ನಂದು ಬಂದುಬಿಡುತ್ತೆ. ಸೊ ಆವಾಗ ನೀವು ನಂದು ವ್ಲಾಗ್ಸ್ನೆಲ್ಲ ನೋಡ್ಬೋದು, ಆಯಿತಾ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.